ಇದ್ರೆ ಮಾತ್ರ ನಾನು ಕ್ಷಮೆಗೆ ಯೋಗ್ಯನು ಅರ್ಹನು. ಓಕೆ ಇಲ್ಲ ಅಂದ್ರೆ ಓಕೆ. ಸುಮ್ನೆ ನನ್ನ ಪ್ರಾರ್ಥನೆ ವೇಸ್ಟ್. ಪ್ರೇರಣೆ ನಿಮ್ಗೆ ಹೇಗೆ ಅನಿಸ್ತದೆ? ನನ್ನ ನಾವು ಹೇಗೆಂದ್ರೆ ಇತರರನ್ನು ಕ್ಷಮಿಸುವ ಹಾಗೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ಅಂದ್ರೆ ಸರ್ ನಾವು ಹೇಗೆ ಅಂದ್ರೆ ಈಗ ದಯಾಳ್ ಮಾಸ್ಟರ್ ಹೇಳ್ದ ಹಾಗೆ ನಾವು ನಮ್ಮದು ಕ್ಷಮೆ ಆಗ್ಬೇಕಾದ್ರೆ ನಾವು ಬೇರೆಯವ್ರನ್ನ ಪೂರ್ತಿಯಾಗಿ ಕ್ಷಮಿಸ್ಬೇಕು. ಸೊ ಅಂದ್ರೆ ಫಸ್ಟ್ ಯಾರು ಮಾಡ್ಬೇಕು? ಫಸ್ಟ್ ಯಾರು ಮಾಡ್ಬೇಕು? ಅದು ನಾನ್ ಮಾಡ್ಬೇಕು ಸರ್. ಫಸ್ಟ್ ನಾನ್ ಮಾಡ್ಬೇಕು. ಹೌದು. ನಾನು ಕ್ಷಮಿಸದೆ ನನಗೆ ಕ್ಷಮೆ ಇಲ್ಲ ಎಂಬ ಒಂದು ಕಾರ್ಯ ಇಲ್ಲಿ ನಾವು ಅಯ್ಯೋ ಸ್ವಾಮಿ ಪ್ರಾರ್ಥನೆ ಮಾಡೋದು ನಮ್ಗೆ ಕಲಿಸಿಕೊಡ್ತಾ ಇದ್ ನೋಡಿ. ಇದು ತುಂಬಾ ಒಂದು ಏನ್ ಹೇಳ್ತೀರಾ, ಒಂದು ಬ್ರದರ್ ಇದು ಒಂದು ಕಷ್ಟಕರವಾದ ಲೈನ್ ಬ್ರದರ್. ಇದು ಡೇಂಜರಸ್ ಪ್ರೇಯರ್ ಇದು ಬ್ರದರ್. ಅಲ್ವಾ? ಪ್ರೇಯರ್ ಅಲ್ಲಿ ಇದೊಂದು ಕಷ್ಟಕರವಾದ ಲೈನ್ ಬ್ರದರ್. ಇದು ಕಷ್ಟಕರ ಅನ್ನೋದಕ್ಕಿಂತ ಡೇಂಜರಸ್ ಅಂತ ಹೇಳೋದೇ ಒಳ್ಳೇದು ಅನ್ಸುತ್ತೆ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸೋ ಪ್ರಕಾರ ಅಂತ. ನಮ್ಮ ಪಾಪಗಳನ್ನ ಕ್ಷಮಿಸಿರಿ ಅಲ್ವಾ? ಹೌದು. ಸೊ ಪ್ರಿಯರೇ, ಹಾಗಾದ್ರೆ ನಮ್ಮ ಪಾಪಗಳು ಕ್ಷಮಿಸುವುದಕ್ಕಿರುವ ಒಂದು ಕ್ರೈಟೀರಿಯಾ, ಒಂದು ಕಂಡೀಷನ್ ಏನು? ನಾವು ಎಷ್ಟರ ಮಟ್ಟದಲ್ಲಿ ಇತರರನ್ನು ಕ್ಷಮಿಸ್ತಾ ಇದ್ದೀವಿ. ಪ್ರಿಯರೇ, ಕ್ಷಮ ಫಸ್ಟ್ ಮಾಡಬೇಕಾಗಿರೋ ವ್ಯಕ್ತಿ ನಾವೇ. ನಾವು ಈ ವಚನ ಧ್ಯಾನಿಸುವಾಗ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಾವು ನಮ್ಮ ಪಾಪಗಳೆಲ್ಲ ಕ್ಷಮಿಸುವ ಮಟ್ಟದಲ್ಲಿ ನಾವು ಇತರರನ್ನು ಕ್ಷಮಿಸ್ತಾ ಇದ್ದೀವಾ? ಸುಮಾರು ವಿಷಯಗಳು ನೋಡ್ಬೇಕಾದ್ರೆ ಇಲ್ಲೇ ಒಂದು ಅಡಚಣೆ ಇದೆ ಅಂತೆ ತಗೊಳ್ಬೇಕಾದ್ರೆ ನಮ್ ಬ್ಲಾಕ್ ಎಲ್ಲ ಇದ್ರಲ್ಲೇ ಕಾಣ್ತಾ ಇದೆ ಅಂತ ಅನಿಸ್ತಾ ಇದೆ ಸರ್ ಈ ವಾಕ್ಯದಲ್ಲಿ. ಯಾಕಂದ್ರೆ ಏನೇ ಮಾಡಿದ್ರು ಸರ್ ಈ ಒಂದು ಪಾಯಿಂಟ್ ಅಲ್ಲಿ ಕ್ಲಿಯರ್ ಆಗದೆ ಇದ್ರೆ ಇದ್ರಲ್ಲೂ ಒಂಥರ ನಮ್ಮ ಪಾಪದಲ್ಲಿ ಇನ್ನೂ ಕಟ್ಕದಾವಿದೆ ಅನ್ನಿಸ್ತಾ ಇದೆ ಸರ್. ನೋಡಿ, ಎಷ್ಟೋ ಬಾರಿ ನಾವು ನಮ್ಮ ಜೀವನದಲ್ಲಿ ಪ್ರಾರ್ಥನೆ ಮಾಡಿರ್ಬೋದು. ಈ ಪ್ರಾರ್ಥನೆಯಲ್ಲೆಲ್ಲ ನಾವು ದೇವರಿಗೆ ಹೇಳೋದೇನು? ನಾವು ಕ್ಷಮಿಸುವಾಗ ಹಾಗೆ ಸ್ವಾಮಿ ನಮ್ಮನ್ನು ಕ್ಷಮಿಸಿರಿ ಅಲ್ವಾ? ನಾವು ಕ್ಷಮಿಸುವ ಹಾಗೆ ತುಂಬಾ ಸ್ಟಾಕ್ ಆಗ್ಬಿಟ್ಟಿದಾವೆ ನಮ್ಮ ಪಾಪಗಳು. ಯಾಕಂದ್ರೆ ಅದು ಕ್ಷಮಿಸೇ ಇಲ್ಲ. ಯಾಕಂದ್ರೆ ನಾವು ಬೇರೆ ಕ್ಷಮಿಸೇ ಇಲ್ವಲ್ಲ. ಏನ್ ಹೇಳ್ತೀರಾ ಬ್ರದರ್? ನಾವು ಡೇಂಜರಸ್ ಪ್ರಾರ್ಥನೆ ಎಂದ್ರೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ಅಂತೇಳಿ ನಾವು ಕರೆದು ಹೇಳುವ ಪ್ರಾರ್ಥನೆ. ಅದು ಎಲೆಕ್ಟ್ರಿಸಿಟಿ ಬೋರ್ಡ್ ಇದು ಟ್ರಾನ್ಸ್ಫಾರ್ಮರ್ಗೆ ದೊಡ್ಡ ಬೋರ್ಡ್ ಹಾಕಿದಾರಲ್ಲ, ಡೇಂಜರ್ ಅಂತ ಹೇಳಿ. ಹಾಗೆ ಈ ಅವರ್ ಫಾದರ್ ಡೇಂಜರಸ್ ಪ್ರಾರ್ಥನೆ ಆಗಿದೆ. ಯಾಕೆ? ನಾವು ದೇವರ ಹತ್ರ ಪ್ರತಿ ಸಲ ಹೇಳ್ತೇವೆ, ದೇವರೇ ನನ್ನನ್ನು ಕ್ಷಮಿಸಬೇಡಿ ಅಂದ್ರೆ ನಾವು ಕ್ಷಮಿಸಲಿಲ್ಲ. ದೇವರಿಗೆ ನಾವು ಹೇಳುದೇ ನಮ್ಮನ್ನು ಕ್ಷಮಿಸಬೇಡಿ, ನಾನು ಇದ್ದಾಗ ಇರ್ತೇನೆ, ನಾನು ಎಂದಿಗೂ ಬದಲಾಗುವುದಿಲ್ಲ ಅಂತ ಹೇಳಿ ನಾವು ದೇವರಿಗೆ ಹೇಳ್ತಾ ಇರ್ತೇವೆ. ನಾನು ಮೊದಲಿಂದಲೂ ದುಃಖದಲ್ಲಿದ್ದೆ, ಇನ್ನು ಕೂಡ ಡೀಪ್ ದುಃಖದಲ್ಲಿ ಹೋಗ್ತೇನೆ, ನಾನು ಅವರನ್ನು ಕ್ಷಮಿಸಿಲ್ಲ, ನೀವು ನನ್ನನ್ನು ಕ್ಷಮಿಸಬೇಡಿ ಅಷ್ಟೇ ನಾವು ಹೇಳ್ತಾ ಇರೋದು. ಅವರು ದೇವರು ಅದೆಲ್ಲ ಹೇಳ್ತಾರೆ, ಅವರಿಗೇನು? ಅದಕ್ಕೋಸ್ಕರ ದೇವರು ಸಂಪೂರ್ಣ ಮನುಷ್ಯರಾಗಿ ಬಂದದ್ದು. ಇದು ನಾವು ಅರ್ಥ ಮಾಡೋದಿಲ್ಲ. ಇದರಲ್ಲಿ 18 ಎಲಿಮೆಂಟ್ಸ್ಗಳು ಸರಿಯಾಗಿ ದೇವರು ತಿಳಿಸಿದ್ದಾರೆ. ನಮ್ಮ ಸ್ವಾಮಿ ಯೇಸು ಸ್ವಾಮಿ ಒಂದೇ ಪ್ರಾರ್ಥನೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ. ಯಾರಾದ್ರೂ ಹೇಳಿದರೆ 24 ಗಂಟೆಯಲ್ಲಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಾರ್ಥನೆ ಅದು. ಇದು ನೋಡಿ, ನಮ್ಮ ಪಾಪಗಳು ಈಗ ನಾವು ಸ್ವಲ್ಪ ಇದನ್ನು ಅವಲೋಕನೆ ಮಾಡಿ ನೋಡಿ. ನೆನ್ನೆ ದಿನ ನಾವು ಎಷ್ಟರ ಮಟ್ಟದಲ್ಲಿ ಇತರರನ್ನ ಕ್ಷಮಿಸಿದ್ದೇವೆ? ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ರಿಫ್ಲೆಕ್ಟ್ ಮಾಡಿ ನೋಡಿ. ಬೆಳಿಗ್ಗೆಯಿಂದ ನೋಡುವಾಗ ಕೆಲವರ ಮೇಲೆ ಕೋಪ ಆಯಿತು, ಮಕ್ಕಳ ಮೇಲೆ ಕೋಪ ಆಯಿತು, ಮನೆಯವರ ಮೇಲೆ ಕೋಪ ಆಯಿತು, ಅಥವಾ ಬೇರೆ ಏನೇನೋ ಇಶ್ಯೂಗಳೆಲ್ಲ ನಡೆಯಿತು. ಎಷ್ಟರ ಮಟ್ಟದಲ್ಲಿ ಸಾಯಂಕಾಲ ಆಗುವ ಮುಂಚೆ ಸಂಪೂರ್ಣವಾಗಿ ಎಲ್ಲ ವಿಷಯಗಳಿಗೂ ನಾವು ಕ್ಷಮೆ ಕೊಟ್ಟಿದ್ದೀವಿ? ಯೋಚನೆ ಮಾಡಿ. ನಾವು ನೋಡೋದಾದ್ರೆ ಎಷ್ಟೋ ವಿಷಯಗಳಲ್ಲಿ ನಾವು ವಿಷಯ ಅಂದ್ರೆ ಒಂದು ಕೋಪ, ವೈರಾಗ್ಯ, ಒಂದು ಇಶ್ಯೂ ಮಾಡಿದೀವಿ, ಆದ್ರೆ ಸೆಟಲ್ ಮಾಡಿಲ್ಲ. ನಾವು ಕ್ಷಮಿಸಲೇ ಇಲ್ಲ. ಈಗ ನಾವು ನೋಡುವಾಗ ಈಗಲೂ ನಮ್ಮ ಮನಸ್ಸಿನಲ್ಲಿ ಆ ವಿಷಯಗಳಿದ್ರೆ ನಾವು ಕ್ಷಮಿಸಲಿಲ್ಲ ಅಂತ ಅರ್ಥ. ಈಗ ನಾವು ಕ್ಷಮಿಸದೇ ಇರುವಾಗ ಪ್ರಿಯರೇ, ದೇವರಿಗೆ ನಾವು ಪ್ರಾರ್ಥಿಸ್ತಾ ಇದ್ದೀವಿ, ನಾವು ಕ್ಷಮಿಸದೇ ಇರುವಂತೆ ನಮ್ಮ ಪಾಪಗಳು ಸ್ವಾಮಿ ನೀವು ಕ್ಷಮಿಸಬೇಡಿ ಎಂದು ಅಲ್ವಾ? ಈ ಪ್ರಾರ್ಥನೆ ಅದೇ ತಾನೆ?
ನಾವು ಕ್ಷಮಿಸದೇ ಇರುವಂತೆ ನಮ್ಮ ಪಾಪಗಳು ಸ್ವಾಮಿ ನೀವು ಕ್ಷಮಿಸಬೇಡಿ ಅಂತ ಹೇಳಿ. ಸೊ ಪ್ರಿಯರೇ, ಯೋಚನೆ ಮಾಡಿ ನೋಡಿ, ಒಂದೊಂದು ದಿನಾನು ಎಷ್ಟೊಂದು ಕ್ಷಮೆ ಪೆಂಡಿಂಗ್ ಅಲ್ಲಿದೆ. ಯೋಚನೆ ಮಾಡಿ ನೋಡಿ. ಬ್ರದರ್, ಬಾವಿಗೆ ಕಲ್ಲು ಬಿಸಾಡ್ತೇವಲ್ಲ ನಾವು, ಕಲ್ಲು ಬಾವಿಗೆ ಹಾಕ್ತೇವಲ್ಲ, ಹಾಗೆ ನಮ್ಗೆ ಕಷ್ಟ ಕೊಟ್ಟವರಿಗೆ ನಾವು ಶ್ರಮಿಸ್ತಾ ಇದ್ದರೆ ನಮ್ಮ ಜೀವನದಲ್ಲಿ ಒಂದೊಂದು ಕಲ್ಲು ನಾವು ಹಾಕ್ತಾ ಇರ್ತೇವೆ ಒಳಗೆ. ಅದು ನಾವು ಹೊರಗೆ ತೆಗೆಯದಿದ್ದರೆ ನಮ್ಮಿಂದ ಏನು ಒಳಿತು ಕಾರ್ಯಗಳು ಆಗುವುದೇ ಇಲ್ಲ. ನಾವು ಸಂತೋಷದಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು, ಈ ಪಾಪಗಳನ್ನು ನಾವು ಹೊರ ತೆಗೆದು ಆಗ ಮಾತ್ರ ನಮ್ಗೆ ಸಂತೋಷವೇ ಸಂತೋಷ. ಯಾಕೆ ನಮ್ಗೆ ಬಲ ಎಲ್ಲ ಬರುವುದು ಆಗ ಮಾತ್ರ, ಇಲ್ಲದ್ರೆ ಬಲ ಬರುವುದಿಲ್ಲ ನಮ್ಗೆ. ಸೊ ಪ್ರಿಯರೇ, ನೋಡಿ, ಯೋಚನೆ ಮಾಡಿ ನೋಡಿ, ನಾವು ಮಚ್ಚಳ ಬರದೆ ಹೇಳಿದಾಗ ನಾವು ನಿಜವಾಗಿ ಕ್ಷಮಿಸುವಾಗ ನಮ್ಮ ಹೃದಯದಲ್ಲಿ ಸಂತೋಷ ತುಂಬಿ ತೊಳಕುತ್ತದೆ. ನಿಜವಾಗಿ ನಾವು ಕ್ಷಮಿಸುವುದಾದ್ರೆ ಯಾಕೆ ನಮ್ಗೇನು ಸಂತೋಷ ಇಲ್ಲ? ಈಗಲೂ ನಮ್ಮ ಮುಖದಲ್ಲಿ ಒಂಥರ ದುಃಖ. ನಾವು ನಮ್ಮಲ್ಲಿ ಕ್ಷಮೆ ಎಂಬುದಿಲ್ಲ. ಈಗ ಇನ್ನೊಂದು ಪ್ರಶ್ನೆ ಹಾಕ್ತೀನಿ, ಸಹನೆ ಮತ್ತು ಕ್ಷಮೆ ಇದೆರಡು ಒಂದೇನಾ? ಸಹನೆ ಅಂದ್ರೆ ನಾನು ಹೇಳೋದು ಸಫರಿಂಗ್ ಅಂತ ಹೇಳ್ತೀವಲ್ಲ, ಆ ಸಫರಿಂಗ್ ಅಂತ ಹೇಳೋದಕ್ಕೆ ಕನ್ನಡದಲ್ಲಿ ಒಂದು ಕರೆಕ್ಟ್ ಪದ ಇಲ್ಲ. ಸಫರಿಂಗ್ ಸಹಿಸ್ಕೊಳ್ಳೋದಲ್ಲ ಸರ್. ಸಫರಿಂಗ್, ಸಹನೆ ಅಂತ ಹೇಳೋದು ಬೇರೆ ಪದ ಅನ್ಸುತ್ತೆ, ಸಫರಿಂಗ್ ಅಲ್ಲ. ದಯಾಲ ಮೈಕ್ ಆನ್ ಮಾಡಿ ದಯಾಲ. ಅದು ಇದು ಕಷ್ಟಗಳು ಬ್ರದರ್, ಅದ್ರಲ್ಲಿ ನಮಗೆ ಬರುವಂತಹ ಶೋಧನೆಗಳಿದೆಯಲ್ಲ, ಆ ಕಷ್ಟಗಳನ್ನೇ ನಾವು ಸಹನೆ ಅಂತ ಹೇಳೋದು. ಸಹನೆ ಅಂದ್ರೆ ಅದೊಂದು ಸಹಿಸಿಕೊಳ್ಳುವಂತ ಭಾವನೆ, ಅದು ಒಳ್ಳೆಯ ಗುಣ ಸಹನೆ ಎನ್ನುವುದು. ಓಕೆ, ಈಗ ನಾನು ಹೇಳೋದು ಈ ಸಹನೆ ಮತ್ತು ಕ್ಷಮೆ ಒಂದೇನಾ? ಖಂಡಿತ ಇಲ್ಲ ಬ್ರದರ್. ಸುಮ್ಮನೆ ನಾವು ಸಹಿಸ್ಕೊಂತೀವಿ ಅಷ್ಟೇ, ಒಪ್ಕೊಳ್ಳೋದು ಮುಖ್ಯ ಅಲ್ಲ. ಫರ್ಗಿವ್ ಇಸ್ ಅದು ಟೋಟಲಿ ಡಿಫ್ರೆಂಟ್. ಸಹನೆ ಅಂತ ಹೇಳುವಾಗ ಸಹನೆ, ತಾಳ್ಮೆ ಅಂತೆಲ್ಲ ಹೇಳ್ತೀವಿ. ಈ ಸಹನೆ ನಾವು ಸಹಿಸುವಾಗಲೂ ಮನಸ್ಸಿನಲ್ಲಿ ಕೋಪ ಇರ್ತದೆ ಕೆಲವೊಮ್ಮೆ. ಹೌದೌದು, ಪೂರ್ಣವಾಗಿ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಸಹನೆ ಸಹಿಸಿ ಒಂದಿನ ಬ್ಲಾಸ್ಟ್ ಆಗ್ತದೆ. ಅದು ಕ್ಷಮೆ ಅಲ್ಲ. ಅದು ನಾವು ಕೆಲವೊಮ್ಮೆ ವರ್ಡ್ FORGIVE, FORE ಮೊದಲು ಕ್ಷಮಿಸು. ವರ್ಡ್ ಸರಿಯಾಗಿ ಉಚ್ಚಾರ ಪ್ರೊನೌನ್ಸ್ ಮಾಡಿ ನಾವು ನೋಡಿದರೆ FORGIVE, ಅವರು ಬೇರೆಯವರು ನಮ್ಮ ಹತ್ರ ಕ್ಷಮೆ ಕೇಳುವ ಮೊದಲೇ ನೀವು ಅವರನ್ನು ಕ್ಷಮಿಸಬೇಕು. ಕೊಡಿ. ಸೊ ಏನಾಗುತ್ತೆ ಅಂದ್ರೆ ಈ ನಾವು ಸಹನೆ ಎಂದು ಹೇಳುವಾಗ ನಾನೆಲ್ಲ ಕ್ಷಮಿಸಿದ್ದೇನೆ ನಾವಂದ್ರೆ ನಾವು ತಿರುಗಿ ಮಾತಾಡಿಲ್ಲ, ನಾವು ಆಕ್ಸೆಪ್ಟ್ ಮಾಡಿದೀವಿ. ಆದ್ರೆ ಆಕ್ಸೆಪ್ಟ್ ಮಾಡುವಾಗ ನಮ್ಮ ಹೃದಯದ ಅವಸ್ಥೆ ಏನಿರ್ತದೆ, ಕಷ್ಟಪಟ್ಟು ನೊಂದ್ಕೊಂಡು, ಅದು ಕ್ಷಮೆ ಅಂತ ಹೇಳಕ್ ಆಗಲ್ಲ. ಇದು ನಾವು ಅರ್ಥ ಮಾಡ್ಬೇಕು. ಈ ಎರಡು ಕರೆಕ್ಟ್ ಆಗಿ ಅರ್ಥ ಮಾಡ್ಬೇಕು. ಸಹನೆ, ತಾಳ್ಮೆಯಿಂದ ಹೊತ್ಕೊಂಡು ನಡೆಯುವುದು ಕ್ಷಮೆ ಅಲ್ಲ. ನಮ್ಮಲ್ಲಿ ಅನೇಕರು ಹೊತ್ಕೊಂಡು ನಡೀತಾ ಇದೀವಿ, ಕುಟುಂಬದಲ್ಲೂ ಅಷ್ಟೇ ಎಷ್ಟೋ ವಿಷಯಗಳು ಹೊತ್ಕೊಂಡು ನಡೀತಾ ಇದೀವಿ, ಅದು ಕ್ಷಮೆ ಅಲ್ಲ. ಅದು ಒಂದಿನ ಬ್ಲಾಸ್ಟ್ ಆಗುವ ಸಾಧ್ಯತೆನೂ ಇದೆ. ಆಯ್ತಾ? ಕ್ಷಮೆ ಅಂತ ಹೇಳುವಾಗ ನಿಮ್ಗೆ ಏನ್ ಅರ್ಥ ಆಗ್ತಾ ಇದೆ? ಕ್ಷಮೆ ಅಂತ ನಾವು ಹೇಳುವಾಗ ದಯಾಲ್ ನಿಮ್ಗೆ ಏನ್ ಅರ್ಥ ಆಗ್ತದೆ ಕ್ಷಮೆ ಅಂತ ಹೇಳುವಾಗ? ಮಚ್ಚಳ ಬಂದ್ರೆ ಹೇಳಿದ್ದಾರೆ ಈಗಲೇ, FORGIVE. ಮನಸ್ಸಿನಲ್ಲಿ ಯಾವುದೇ ಒಂದು ಇದನ್ನ ಇಟ್ಕೊಳ್ಳೋದು ಬೇಡ ಬ್ರದರ್. ಅಂದ್ರೆ ಅವ್ರು ನೋಡುವಾಗ್ಲೇ ನಾವು ಸಂತೋಷ ಪಡ್ಬೇಕು. ಯಾವುದೇ ಒಂದು ಕಲುಷಿತ ಭಾವನೆಗಳು ನಮ್ಮಲ್ಲಿ ಇರಬಾರ್ದು. ಯಾವುದೇ ವ್ಯಕ್ತಿ ನಮ್ಮನ್ನ ನೋಯಿಸಿರೋರು ಇರ್ಲಿ, ಯಾರೇ ಇರ್ಲಿ, ಅದನ್ನೇ ಪರಿಪೂರ್ಣ ಕ್ಷಮೆ ಅಂತ ಹೇಳ್ಬೋದು. ಈಗ ನಾನು ಪರಿಣಾಮ ನೋಡುವಾಗ ಮತ್ತೆ ಮನಗೊಟ್ಟೋದು ಇರಬಾರ್ದು. ಅದು ಕ್ಷಮೆ ಅಲ್ಲ, ಕ್ಷಮೆ ಲಕ್ಷಣನೇ ಅಲ್ಲ ಅದು. ಈಗ ನೋಡಿ, ಪರಿಣಾಮ ನೋಡುವಾಗ ನನ್ನ ಮನಸ್ಸಿನಲ್ಲಿ ಯಾವುದಾದ್ರೂ ಕಹಿಯಾಗಿರೋ ಒಂದು ಇನ್ಸಿಡೆಂಟ್ ಬರೋದಾದ್ರೆ ನಾನು ಪರಿಣಾಮನ ಕ್ಷಮಿಸಲಿಲ್ಲ. ಅದು ಒಂದು ವ್ಯಕ್ತಿಯನ್ನು, ಒಂದು ಮುಖಂಡರನ್ನು ನೋಡುವಾಗ, ನೋಡಿ ಆ ವ್ಯಕ್ತಿ ಹೀಗೆ ಮಾಡಿದ್ದಾರೆ, ಈಗೇನೇ ಮಾಡ್ತಾ ಇರೋದು. ಸೊ ಈಗ ಏನಾಗುತ್ತೆ, ನಮ್ಗೆ ಎಲ್ಲೋ ಅವರನ್ನು ನಾವು ಕ್ಷಮಿಸಲು ನಮ್ಗೆ ಬಾಕಿ ಇರುತ್ತೆ. ನಮ್ಗೆ ಬೇರೆಯವರ ಆ ತಪ್ಪು ಹುಡುಕುವ ಆ ಒಂದು ಚಾನ್ಸೇ ಇಲ್ಲ. ನಾವು ತಪ್ಪು ಹುಡುಕೋದಾದ್ರೆ ನಾವು ಅವ್ರನ್ನ ಕ್ಷಮಿಸಿಲ್ಲ ಅಂತ ಅರ್ಥ ಅಲ್ವಾ? ನಾವು ಎಷ್ಟೋ ಬಾರಿ
ಪ್ರಾರಂಭದಲ್ಲಿ ಆ, ನಾನು ನಾನು ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಸುಮಾರು ಜನ ಅವರು ಹಾಗೆ ಹೇಳಿದ್ರು, ಇವರು ಹೀಗೆ ಹೇಳಿದ್ರು, ನಾವು ಅದ್ರ ಬಗ್ಗೆ ಕೇರೇ ಮಾಡ್ತಾ ಇರ್ಲಿಲ್ಲ. ಅದೊಂದು ಇಶ್ಯೂನೇ ಆಗ್ತಾ ಇರ್ಲಿಲ್ಲ. ಬರ್ತಾ ಬರ್ತಾ ಏನಾಗುತ್ತೆ, ಸ್ವಲ್ಪ ನೋಡಿ ಅವ್ರು ಹಾಗೆ ಹೇಳಿದ್ರಾ, ಅವ್ರು ಹೀಗೆ ಮಾಡಿದ್ರ ಎಂದು ಬರುವಾಗ ಏನಾಗ್ತದೆ, ನಮ್ಗೆ ಅವರ ಮೇಲೆ ಕ್ಷಮೆ ಇಲ್ದಿರೋ ಅವಸ್ಥೆ ಆಗ್ತದೆ. ಅದು ಕೇರೇ ಮಾಡದೇ ಇರುವಾಗ, ಅದು ನಮಗೂ ಸಂಬಂಧವೇ ಇಲ್ಲ ಎಂಬ ರೀತಿಯಲ್ಲಿ ಬಿಟ್ಬಿಡಲು ಪ್ರಯತ್ನ ಪಡುವಾಗ ಪ್ರಿಯರೇ, ಅದು ಕ್ಷಮೆ ಆಗ್ತದೆ. ಕ್ಷಮೆ ಕಡಿಮೆ ಆಗುವಾಗಲೇ ಅವರ ತಪ್ಪುಗಳು ನಾವು ಒಂದೊಂದಾಗಿ ಕಂಡು ಹಿಡಿಯುವ ಸಾಧ್ಯತೆಗಳು ಬರುವುದು. ಅರ್ಥ ಆಯ್ತಲ್ಲ? ಎಷ್ಟೋ ಮಂದಿ ನಮ್ಮಲ್ಲಿ ನಮಗೆ ಪೇಶನ್ಸ್ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಅದರ ಅರ್ಥ ಗೊತ್ತಿಲ್ಲದೆ ಪ್ರಾರ್ಥನೆ ಮಾಡ್ತಾರೆ. ಪೇಶನ್ಸ್ ಅಂದ್ರೆ ನನಗೆ ಲಾಂಗ್ ಸಫರಿಂಗ್ ಕೊಡಿ ಅಂತ ಹೇಳಿ, ಅದು ಅದರ ಅರ್ಥ. ಪೇಶನ್ಸ್ ತಾಳ್ಮೆ, ನಮ್ಗೆ ತಾಳ್ಮೆ ಬೇಕು ಎಂದು ಮಾಡಿದ್ರೆ ತಾಳ್ಮೆ ಈಸ್ ಲಾಂಗ್ ಸಫರಿಂಗ್. ತಾಳ್ಮೆ ಬೇಕಾ, ಕೊಡ್ತೇನೆ. ಈ ಸಫರಿಂಗ್ ಬಂದಾಗ ನೀನು ತಾಳ್ಮೆಯಿಂದ ಸಹಿಸಿಕೊಂಡು ಹೋಗು ಅಂತ ಹೇಳಿ, ಅದರ ಅರ್ಥ ದೇವರ ಲೆಕ್ಕದಲ್ಲಿ ಅದರ ಅರ್ಥ ಅದು ಲಾಂಗ್ ಸಫರಿಂಗ್. ಇದು ನಮ್ಗೆ ಬೇಡ, ಸಫರಿಂಗ್ ಬೇಡ ನಮ್ಗೆ. ಈ ಸಫರಿಂಗ್ ಕ್ಷಮೆ ಎರಡು ನೋಡುವಾಗದಾದ್ರೆ ಹೌದು, ಯಾವುದು ನಮ್ಗೆ ಬೇಕು? ಕ್ಷಮೆ ಕೊಡುವ ಕೃಪೆ ನಮಗೆ ಬೇಕು. ಕ್ಷಮೆ ಕೊಟ್ರೆ ಮಾತ್ರ ಈ ಸಫರಿಂಗಿಗೆ ಒಂದು ರುಚಿ ಇರೋದು, ನಮ್ಗೆ ಅದು ಸಮಸ್ಯೆ ಆಗಲ್ಲ. ಕ್ಷಮೆ ಕೊಡದೆ ನಾವು ಈ ಬ್ರದರ್ ಹೇಳಿದ ಹಾಗೆ ತಾಳ್ಮೆಯಿಂದ ಸಹಿಸ್ತಾ ಇದೀವಿ ಅಂತ ಹೇಳಿದ್ರೆ ಅದೇನು ಪ್ರಯೋಜನ ಇಲ್ಲ. ಪ್ರಿಯರೇ, ಇದು ತುಂಬಾ ಮುಖ್ಯವಾದ ಒಂದು ಟಾಪಿಕ್. ನಾವು ನೋಡಿದೀವಿ, ನಮ್ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಕ್ಷಮೆ ಚೂರು ಕೊಡದೇ ಇರುವ ಕ್ಷಮೆ ಬಗ್ಗೆ ಎಲ್ಲ ವಚನ ಕೊಡೋದು ನಾವು ಕೇಳಿದೀವಿ. ಕ್ಷಮೆ ಕೊಡದೇ ಇರುವ ವ್ಯಕ್ತಿಗಳು ಕ್ಷಮೆ ಬಗ್ಗೆ ಬೇಕಾದ್ರೆ ಅವರ್ಸ್ ಟುಗೆದರ್ ಮಾತನಾಡುವ ಸಾಧ್ಯತೆಗಳಿದೆ. ಆದರೆ ಅದರಿಂದ ಏನ್ ಪ್ರಯೋಜನ ಇಲ್ಲ, ಅದು ಕೇಳುವವರಿಗೂ ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ನಾನ್ ಕ್ಷಮೆ ಕೊಟ್ರೆ ಮಾತ್ರ, ನಾನು ಕ್ಷಮೆ ಬಗ್ಗೆ ಮಾತಾಡಿದ್ರೆ ಅದು ಕೇಳುವವರಿಗೆ ಎಫೆಕ್ಟ್ ಆಗೋದು, ಇಲ್ಲದೇ ಎಫೆಕ್ಟ್ ಆಗಲ್ಲ. ಯಾಕೆ ನಮ್ಮ ಮಕ್ಕಳಿಗೆ ಈ ತಾಳ್ಮೆ ಇಲ್ಲ, ಈ ಕ್ಷಮೆ ಇಲ್ಲ? ನಮ್ಮನ್ನು ನೋಡೋರು ತಂದೆ ತಾಯಿಯರಲ್ಲಿ ನಿಜ ಕ್ಷಮೆಯ ಗುಣ ಇದ್ದರೆ, ಯಾಕಂದ್ರೆ ಅದನ್ನ ನೋಡ್ತಾರೆ, ಅವ್ರು ಮಾತಾಡೋದಲ್ಲಿ ಎಫೆಕ್ಟ್ ಇರ್ತದೆ, ಮಕ್ಕಳಲ್ಲೂ ಈ ಕ್ಷಮೆ ಬಂದೇ ಬರುತ್ತದೆ. ಒಂದು ಸಮಯ ಬರುತ್ತೆ. ಸೊ ಪ್ರಿಯರೇ, ಈ ಕ್ಷಮೆ ಒಂಥರ ಇದು ಬೇರೆಯವರಿಗೂ ಟ್ರಾನ್ಸ್ಫರ್ ಆಗುವ ಒಂದು ಕಾರ್ಯ ಇದೆ. ನಾವು ಕ್ಷಮಿಸದೇ ಇದ್ರೆ, ಕುಟುಂಬದಲ್ಲಿ ನೀವು ನೋಡಿ, ಕ್ಷಮೆ ಇಲ್ಲದೆ ಇರುವ ಒಂದು ವ್ಯಕ್ತಿ ಆದ್ರೆ ಕುಟುಂಬದಲ್ಲಿ ಯಾರಿಗೂ ಕ್ಷಮೆ ಇರಲ್ಲ, ತುಂಬಾ ಗಲಿಬಿಲಿ ಆಗ್ತದೆ. ಆದ್ರೆ ತಾಳ್ಮೆ ಇರುವ, ಕ್ಷಮೆ ಇರುವ ಒಂದು ವ್ಯಕ್ತಿ ಇದ್ರೆ ಆ ಕುಟುಂಬದಲ್ಲಿ ಶಾಂತತೆ ತಾನೇ ಬರುತ್ತದೆ. ಸೊ ಪ್ರಿಯರೇ, ಈಗ ಕ್ಷಮೆ ಎಂದು ಹೇಳುವಾಗ ಸಹನೆ ಅಲ್ಲ ಕ್ಷಮ. ಓಕೆ, ಈ ಕ್ಷಮಿಸಲು ಕಷ್ಟ ಇರುವ ಕಾರ್ಯ ಏನು? ಯಾಕೆ ಕ್ಷಮಿಸಕ್ ಆಗ್ತಾ ಇಲ್ಲ? ಪ್ರೀತಿ ಇಲ್ಲದಿರುವುದು. ಮಾತ್ರ ಅದೊಂದು. ಈಗ ನೀವು ನೋಡಿ, ನಮ್ಮ ಮನೆಯಲ್ಲಿ ಬೇರೆಯವರನ್ನು ಪ್ರೀತಿಸುವುದಕ್ಕಿಂತ ಜಾಸ್ತಿ ನಾವು ಮನೆಯಲ್ಲಿ ಪ್ರೀತಿಸ್ತಾ ಇದೀವಲ್ಲ, ಮಕ್ಕಳನ್ನು, ಮನೆಯವರನ್ನೆಲ್ಲ. ಕ್ಷಮೆ ಇಲ್ಲದೆ ಇರುವ ವಸ್ತು ಜಾಸ್ತಿ ಇರೋದು ಎಲ್ಲಿ ಆಗ? ಅವರನ್ನ ನಮ್ಮವರು ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ. ಅಲ್ಲಲ್ಲ, ನಾನು ಹೇಳೋದು ನಾವು ಹೇಳಿ ಪೆನ್ನಾಗ. ಈಗ ನಮ್ಮ ಮನೆಯವರು ಎಷ್ಟೇ ತಪ್ಪು ಮಾಡಿದ್ರು ಅವ್ರನ್ನ ನಾವು ಕ್ಷಮಿಸ್ಬಿಡ್ತೀವಿ, ಮನಸ್ಸಲ್ಲಿ ಇಟ್ಕೋದಿಲ್ಲ. ನಮ್ಮ ಮನೆಯವ್ರು ತಗೊಳ್ಳೋಣ, ಯಾಕಂದ್ರೆ ಅದು ಸುಳ್ಳು. ಯಾಕೆಂದ್ರೆ ಸಹಿಸ್ತೀವಿ, ಕ್ಷಮಿಸ್ತೀವಿ ಅಂತ ನಾನು ಹೇಳಲ್ಲ, ನಾವು ಸಹಿಸ್ತೀವಿ ಅಲ್ವಾ, ಬಿಟ್ಬಿಡ್ತೀವಿ. ಆದ್ರೆ ಹೃದಯದಲ್ಲಿ ಕ್ಷಮಿಸ್ತೀವ? ನಾವು ಮನೆಯಲ್ಲಿ ಸ್ವಲ್ಪ ನಾವು ಸಹನೆಯಿಂದ ನಾವು ಇರ್ತೀವಿ. ಆದರೆ ಒಂದು ಇಶ್ಯೂ ಬರುವಾಗ ಈ ಸಹನೆಯಿಂದ ಇದ್ದಿರುವ ವಿಷಯಗಳೆಲ್ಲ ಒಂದೊಂದಾಗಿ ಲಿಸ್ಟಲ್ಲಿ ಬರುತ್ತೆ. ನಾನು ಆವತ್ತು ಹೀಗೆ, ನೀವು ಹಾಗೆ ಮಾಡಿದ್ರಿ, ಹೀಗೆ ಮಾಡಿದ್ರಿ, ಇದೆಲ್ಲ ಲಿಸ್ಟ್ ನಮ್ಮಿಂದ ಬರೋದಾದ್ರೆ ಪ್ರಿಯರೇ, ನಾವು ಸಹಿಸಿದ್ದೀವಿ ಆದ್ರೆ ಕ್ಷಮಿಸಲಿಲ್ಲ. ಸೊ ಬ್ರದರ್ ಹೇಳಿದ ಹಾಗೆ ಪ್ರೀತಿ ಒಂದು. ಇನ್ನೊಂದು ವಿಷಯ ಏನು? ಕ್ಷಮೆ ಕೊಡಕ್ಕೆ ಸಾಧ್ಯ ಇಲ್ಲದಿರುವ ಇನ್ನೊಂದು ವಿಷಯ ಏನು? ನಾವ್ ಯಾಕೆ ಕ್ಷಮೆ ಕೊಡದೇ ಇರೋದು? ನಾವ್ ಹೇಳೋದು, ನಾನು ಇಷ್ಟೊಂದು ಬಿಟ್ಟು ಕೊಟ್ಟಿದ್ದೇನೆ. ಕೆಲವೊಮ್ಮೆ ಸರ್, ಇದು ನಂದು ಕರೆಕ್ಟ್ ಆಗಿದ್ದೀನಿ ಅನ್ನೋದು ನಮ್ಮ ಮೈಂಡ್ ಒಳಗೆ ಈ ಭಾವನೆ ಏನು? ಅಹಂಕಾರ.
ಪ್ರಿಯರೇ, ನಾನು ಅಹಂಕಾರ ಇರುವ ವ್ಯಕ್ತಿಗೆ ಕ್ಷಮಿಸಲು ಸಾಧ್ಯ ಇಲ್ಲ. ನಾನ್ ಮಾಡಿರೋದೇ ಸರಿ, ಅವ್ರಿಗೇನ್ ಬರಲ್ಲ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೇನೆ, ಎಲ್ಲ ಕೆಲಸನೂ ನಾನು ಮಾಡ್ತಾ ಇದ್ದೇನೆ, ಅವ್ರು ಏನ್ ಮಾಡ್ತಾ ಇದ್ದಾರೆ, ನಾನೇ ಎಲ್ಲ ದುಡಿಯಬೇಕು, ನಾನು ಇಷ್ಟು ಕಷ್ಟಪಡೋದ್ರಿಂದ ನೀವು ಬದುಕ್ತಾ ಇದ್ದೀರಿ. ಆಗ ಅವ್ರೇನಾದ್ರು ತಪ್ಪು ಮಾಡಿದ್ರೆ ನಾವು ಕ್ಷಮಿಸಕ್ ಆಗಲ್ಲ. ಅದರ ಅರ್ಥ ಏನು? ಏನ್ ಸರ್, ಎಲ್ಲಾ ವಿಷಯದಲ್ಲೂ ಅವ್ನು ತಪ್ಪು ಮಾಡ್ತಾ ಇದ್ದಾನೆ, ಅವ್ನು ದುಡಿತಾ ಇಲ್ಲ, ಅವ್ರು ಇದ್ ಮಾಡ್ತಾ ಇದಾರೆ, ತವರಿದ್ದ ನಡೀತಾ ಇದೆ, ಇದು ಜಡ್ಜ್ಮೆಂಟ್ ಸರ್. ನಮ್ಮೊಳಗೆ ನಾನು ಎಲ್ಲ ಕರೆಕ್ಟ್ ಆಗಿದ್ದೀನಿ, ದುಡಿತಾ ಜಡ್ಜ್ಮೆಂಟ್. ಅದ ಅಹಂಕಾರದ ಒಂದು ಭಾವನೆನೇ. ನಾವು ಜಸ್ಟಿಫೈ ಮಾಡ್ತೀವಿ ನೋಡಿ, ಬೇರೆಯವ್ರು ನೋಡಿ. ಇನ್ನು ಕೆಲವೊಮ್ಮೆ ಮಕ್ಕಳಿಗೆ ಹೇಳುವಾಗ ನೋಡಿ, ಆ ಮಕ್ಕಳು ನೋಡಿ, ಆ ಪೇರೆಂಟ್ಸ್ ಮಾಡುವ ಹಾಗೇನೆ ನಾನು ಮಾಡ್ತಾ ಇರೋದು. ಏನು ಕಷ್ಟ ಇದ್ರೆ, ಎಷ್ಟೋ ಕಷ್ಟ ಇದ್ರು ನಾನು ನಿಮ್ಗೆ ಏನೆಲ್ಲ ಕೊಡಲ್ಲ, ಕೇಳೋದೆಲ್ಲ ಕೊಡ್ತಾ ಇದೀವಲ್ಲ, ಆದ್ರೂ ನೀವು ತಪ್ಪು ಮಾಡ್ತಾ ಇದೆಯಲ್ಲ. ಏನು, ನಾನು ಎಲ್ಲ ಕೊಡ್ತಾ ಇದೀವಿ, ಆದ್ರಿಂದ ನೀವು ತಪ್ಪು ಮಾಡಂಗಿಲ್ಲ. ಇನ್ನು ನಾವು ಮನೆಯವರಿಗೆ ನೀವು ಕರೆಕ್ಟ್ ಹೇಳ್ತಾ ಇದ್ದೀರಿ. ನಾನು ಎಂಬ ಅಹಂಕಾರವನ್ನು ಬಿಡದಿದ್ದರೆ ಕ್ಷಮಿಸಕ್ಕಾಗಲ್ಲ, ಕ್ಷಮಿಸಕ್ಕೆ ಆಗಲಿಲ್ಲ. ಹಾಗಾದ್ರೆ ಎಲ್ಲ ಒಂದ್ ಕಡೆ ಬೋಧನೆ ಕೊಡ್ತಿದ್ರು ಗುರುಗಳು ಎಲ್ಲ ಶಿಷ್ಯರಿಗೆ. ಒಬ್ಬನಿಗೆ ಅವ ನೀಚ ಕುಲದವಂದ ಒಳಗೆ ಬಿಡ್ಲಿಲ್ಲ. ಎಲ್ಲ ಪಾಠ ಕಲಿದ ನಂತರ ಒಂದು ಪ್ರಶ್ನೆ ಕೇಳಿದ್ರು, ಯಾರು ಸ್ವರ್ಗಕ್ಕೆ ಹೋಗಬಹುದು ಅಂತ ಹೇಳಿ. ಒಬ್ಬರಿಗೂ ಆನ್ಸರ್ ಕೊಡ್ಲಿಕ್ಕೆ ಆಗಲಿಲ್ಲ. ಅವ ಹೊರಗೆ ಕೂತ್ಕೊಂಡು ಕೇಳ್ತಿದ್ದಲ್ಲ, ಅವ ಹೊರಗಿನಿಂದ ಬೊಬ್ಬೆ ಹಾಕಿದ, ನಾನು ಸತ್ತರೆ ಸ್ವರ್ಗಕ್ಕೆ ಹೋಗಬಹುದು ಅಂತ ಹೇಳಿ. ಎಲ್ಲ ಮಕ್ಕಳು ಅವರು ಹಾಸ್ಯ ಮಾಡಿದ್ರು ಅವನದ್ದು. ಆದ್ರೆ ಗುರುಗಳು ಹೇಳಿದ್ರು, ಅವ್ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾನೆ. ನಾನು ಎಂಬ ಅಹಂಕಾರ ನನ್ನಿಂದ ಹೋದರೆ ಆಗ ಹೌದು, ಇಬ್ಬರು ನಾವು ಮದುವೆಗೆ ಹೋಗ್ತೇವೆ, ಮದುಮಗ ಮದುಮಗಳು ಇಬ್ಬರು ಚರ್ಚಿನ ಗೇಟ್ನಲ್ಲಿ ನಿಲ್ತಾರೆ, ನಾನು ಆಗಿ ಅಲ್ಲಿ ಹೋಗಿ ನಿಲ್ತಾರೆ. ಒಳಗೆ ಹೋದ ನಂತರ ನಾವು ಆಗಿ ಹೊರಗೆ ಬರ್ತಾರೆ. ಅದು ನಾವು ಆಗಿ ಹೊರಗೆ ಬರದಿದ್ರೆ ಗೊಂದಲವೇ ಗೊಂದಲ, ಜಗಳ ಆಗುದೇ ಹಾಗೆ. ಯಾವಾಗ ಗಂಡ ಹೆಂಡತಿರೊಬ್ಬ ನಾವು ಎಂದೇಳಿ ನಾವು ನಮ್ಮ ಮನೆ ನಾವು ಏನು ಮಾಡುವ ಅದನ್ನು ಉಪಯೋಗಿಸಿದ್ರೆ, ಇದು ನನ್ನ ದುಡ್ಡು, ಇದು ನಿಂದು, ಇದು ನನ್ನ ಕುಟುಂಬದವರು ಅವರ ಕುಟುಂಬದವರು, ತಾಯಿ ಮನೆಯವರು ನನ್ನ ತಾಯಿ ಮನೆಯವರು. ತಾಯಿ ಮನೆ ಬಿಡದಿದ್ರೆ ಇಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಧ ಪ್ರಾಬ್ಲಮ್ ಆಗುದು ತಾಯಿ ಮನೆಯಿಂದ, ತವರು. ನನಗೆ ಅದು ಮೈಕೆ ಬಿಡದಿದ್ರೆ ನಿನ್ನ ಮನೆ ಉದ್ಧಾರ ಆಗುದಿಲ್ಲ. ಜಾಸ್ತಿನ ಹೆಣ್ಮಕ್ಕಳ ಪ್ರಾಬ್ಲಮ್ ಅದೇ. ನನ್ನ ಅಣ್ಣ, ನನ್ನ ತಂದೆ, ನನ್ನ ಇದು ಇಲ್ಲ. ಮದ್ವೆ ಆದ ನಂತರ ನಿನ್ನ ಗಂಡ ಮತ್ತೆ ನಿನ್ನ ಮಕ್ಕಳು, ನಿನ್ನ ಕುಟುಂಬ ಯಾವಾಗ ಅದು ಮನಸ್ಸಿನಲ್ಲಿ ನೆನೆಸ್ತಾರೋ ಆಗ ಮಾತ್ರ ಕುಟುಂಬ ಉದ್ಧಾರ ಆಗೋದು. ಹೌದು. ಅಂದ್ರೆ ಈ ಅವಸ್ಥೆಯಲ್ಲಿರುವಾಗ ಕ್ಷಮಿಸಲು ನಮಗೆ ಸಾಧ್ಯ ಆಗಲ್ಲ. ನಂದೆಲ್ಲ ಪರ್ಫೆಕ್ಟ್. ಸೊ ಪ್ರಿಯರೇ, ಈಗ ಏನ್ ಕ್ಷಮೆ ಅಲ್ಲ ನಮ್ಗೆ ಅರ್ಥ ಆಗಿದೆ, ಸಹನೆ ಕ್ಷಮೆ ಅಲ್ಲ ನಮ್ಗೆ ಅರ್ಥ ಆಗಿದೆ. ಸೊ ಕ್ಷಮಿಸಕ್ ಆಗದಿರುವ ಪ್ರಾಬ್ಲಮ್ ನಮ್ಗೆ ಅರ್ಥ ಆಗಿದೆ, ಅಹಂಕಾರದ ಅವಸ್ಥೆ. ನಾನೆಲ್ಲ ಪರ್ಫೆಕ್ಟ್ ಆಗಿದ್ದೇನೆ. ಪ್ರಿಯರೇ, ನಮ್ಮ ಒಬ್ಬೊಬ್ಬರ ಮನಸ್ಸಿನಲ್ಲಿದೆ. ನಮ್ಮ ಪರ್ಫೆಕ್ಷನ್ ಬಗ್ಗೆ ಒಂದು ಕ್ಲಾರಿಟಿ ಜಾಸ್ತಿ ಇದೆ. ಬೇರೆಯವರ ಡಿಫೆಕ್ಟ್ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅವರ ಒಳ್ಳೆಯತನ ನಾವು ಕಾಣಲ್ಲ. ಅವ್ರಿಗೆ ಸರಿ ಇಲ್ಲ, ನಾನ್ ಪರ್ಫೆಕ್ಟ್. ಆಗೇನಾಗ್ತದೆ, ಆ ಟೈಮಲ್ಲಿ ಅವರನ್ನು ತಪ್ಪು ಮಾಡಿದ್ರೆ ನಾವು ಕ್ಷಮಿಸಕ್ ಆಗಲ್ಲ, ಯಾಕಂದ್ರೆ ನಾನು ಪರ್ಫೆಕ್ಟ್ ಆಗಿ ಮಾಡ್ತೇನೆ. ಸೊ ಪ್ರಿಯರೇ, ಈ ಇದು ನಾನು ಹೇಳೋದು ಸಾಧಾರಣ ಜನರಿಗೆಲ್ಲ, ಪ್ರಾರ್ಥನೆಯಲ್ಲಿರುವ ನಮಗೆ ನಾನು ಹೇಳ್ತಾ ಇರೋದು. ಸಾಧಾರಣ ಜನರದ್ದು ಬೇರೆ ವಿಷಯ, ನಮಗೆ ಇರುವ ಪ್ರಾಬ್ಲಮ್ಸ್ ಇದೆಲ್ಲ. ಸೊ ಪ್ರಿಯರೇ, ಈಗ ಯೇಸು ಸ್ವಾಮಿ ನಮಗೆ ಒಂದು ಸಾಮರ್ಥ್ಯವನ್ನು ಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿ ನಮ್ಗೊಂದು ಸಾಮರ್ಥ್ಯ. ಮತ್ತಾಯನ ಶುಭ ಸಂದೇಶ 18ನೇ ಅಧ್ಯಾಯ 21ನೇ ವಾಕ್ಯ. ನನ್ಗೆ ಗೊತ್ತಿಲ್ಲ, ಇವತ್ತು ಕಂಪ್ಲೀಟ್ ಮಾಡಕ್ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಅನಂತರ ಪೇತ್ರನು ಯೇಸು ಸ್ವಾಮಿಯ ಬಳಿ ಬಂದು, ಸ್ವಾಮಿ, ನನಗೆ ವಿರುದ್ಧ ದ್ರೋಹ ಮಾಡುತ್ತಾ ಇರುವ ನನ್ನ ಸಹೋದರರನ್ನು ಎಷ್ಟು ಸಲ ಕ್ಷಮಿಸಬೇಕು? ನನಗೆ ವಿರುದ್ಧವಾಗಿ ದ್ರೋಹ ಮಾಡುತ್ತಿರುವ ನನ್ನ ಸಹೋದರನನ್ನು ನಾನು ಎಷ್ಟು ಬಾರಿ ಕ್ಷಮಿಸಬೇಕು? ಇದರಲ್ಲೇ ಅಟ್ಲೀಸ್ಟ್ 3-4 ನಾನಿದೆ. ನನಗೆ ದ್ರೋಹ ಮಾಡುವ ನನ್ನ ಸಹೋದರನಿಗೆ ನಾನು ಎಷ್ಟು ಬಾರಿ ಕ್ಷಮಿಸಬೇಕು? ಈ ಒಂದು ಮಾತಿನಲ್ಲಿರುವ ಧ್ವನಿ ಏನು? ನಾನು, ನನ್ನದು, ನನ್ನ, ಎಲ್ಲ ನನ್ನ. ಒಟ್ನಲ್ಲಿ ನಾನು ಪರ್ಫೆಕ್ಟ್ ಆಗಿದ್ದೇನೆ,
ನನ್ನ ಸಹೋದರ ಪರ್ಫೆಕ್ಟ್ ಇಲ್ಲ. ಪರ್ಫೆಕ್ಟ್ ಅಲ್ಲ. ಪರ್ಫೆಕ್ಟ್ ಇಲ್ಲ. ಸೊ ಅವನಿಗೆ ನಾನು ಎಷ್ಟು ಬಾರಿ ಕ್ಷಮಿಸಬೇಕು? ಆ ಮಾತು ನಾವು ನೋಡೋದಾದ್ರೆ ಯೇಸ್ವಾಮಿ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದೀರ ಉತ್ತರ? 7 ಸಲವೇ ಎಂದು ಕೇಳಿದನು. 7 7 ಸತಿ ಸಲವಲ್ಲ. ಕ್ಷಮಿಸಿದ್ರೆ ಸಾಕಾ? 7 ಸತಿ ಅಂತ ಹೇಳುವಾಗ ಸ್ವಾಮಿ ಹೇಳಲ್ಲ, ನಾನು ಮಿನಿಮಮ್ 10-20 ಸತಿ ಆದ್ರೂ ಕ್ಷಮಿಸಿದ್ದೇನೆ ಎಂದು ಉತ್ತರ ಬರುತ್ತೆ. ಓಕೆ, 7 ಸತಿ ಕ್ಷಮಿಸಿದ್ರೆ ಸಾಕಾ? ನಾವೆಲ್ಲ ಈಗ ನೋಡಿ 7 ಸತಿ ಎಲ್ಲ ಕ್ಷಮಿಸಿದೀವಿ ನಾವೀಗ ಕೋಪದಲ್ಲಿರೋ ವ್ಯಕ್ತಿಗಳೊಂದಿಗೆ, ಆದ್ರೆ ಏನ್ ನಡೀತಾ ಇಲ್ಲ ಅಲ್ವಾ? ಹಾಗೆ ಯೇಸ್ವಾಮಿ ಹೇಳ್ತಾ ಇದ್ದಾರೆ 7 7 ಸಲವಲ್ಲ, 770 ಸಲ ಕ್ಷಮಿಸಬೇಕು ಎಂದು ನಾನು 770 ಬಾರಿ ಅಂತ ಹೇಳುವಾಗ ಸುಮಾರು ಇಂಟರ್ಪ್ರಿಟೇಷನ್ ಇದೆ, ಸುಮಾರು ವ್ಯಾಖ್ಯಾನಗಳು ಕೊಡ್ತಾ ಇದ್ದಾರೆ. 7 × 70 ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು 7 ಅಂದ್ರೆ ಇನ್ಫಿನಿಟ್ ಅಂತ ಹೇಳಿ 770 ಬಾರಿ ಅಂತ ಹೇಳುವಾಗ ಇನ್ಫಿನಿಟ್ ಅಂತ ಹೇಳಿ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ 7 7 7 70 ಬಾರಿ ಬರೆಯುವಾಗ 77 ಒಂದೇ ಲೈನಲ್ಲಿ ಬರೆದರೆ ಆ ಸಂಖ್ಯೆ ಎಷ್ಟಿರ್ತದೆ ಅಲ್ವಾ? ಒಂಥರ ಬಿಲಿಯನ್ 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 ಟೈಮ್ ಇರ್ತದೆ. ಸೊ ಒಟ್ನಲ್ಲಿ ನೀವು ಕ್ಷಮಿಸುವುದಕ್ಕೆ ಲಿಮಿಟೇ ಇಲ್ಲ. ಯೇಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಮೇಲೆ ನನ್ನ ಸಹೋದರನೊಂದಿಗೆ ನೀವು ಕ್ಷಮೆ ಕೊಡುವುದಾದ್ರೆ ಕ್ಷಮೆಗೆ ಅನ್ಲಿಮಿಟೆಡ್, ಈಗೆಲ್ಲ ಅನ್ಲಿಮಿಟೆಡ್ ಕಾಲ್ ಇದೆ. ಅನ್ಲಿಮಿಟೆಡ್ ಕಾಲ್ ಅಂದ್ರೆ ಏನು? 24 hours ನೀವು ಫೋನ್ ಮಾಡಿದ್ರು ಏನು ಎಕ್ಸ್ಟ್ರಾ ಆಗಲ್ಲ, ಅನ್ಲಿಮಿಟೆಡ್. ಅದೇ ರೀತಿಯಲ್ಲಿ ಪ್ರಿಯರೇ, ಕ್ಷಮೆ ಅನ್ಲಿಮಿಟ್ ಆಗ್ಬೇಕು. ನಮ್ಗೆ ನಾನು ಇಷ್ಟು ಕ್ಷಮಿಸಿದ್ದೇನೆ, 3 ಬಾರಿ ಕ್ಷಮಿಸಿದ್ದೇನೆ, ಇನ್ನೇನು ಬಿಡಲ್ಲ, ಈ ರೀತಿ ಮಾತು ನಮ್ಮ ಬಾಯಿಂದ ಬರಂಗಿಲ್ಲ. ಅನ್ಲಿಮಿಟೆಡ್. ನಮ್ ವರ್ಕೇ ಕ್ಷಮೆ ಕೊಡೋದು, ನಮ್ ಜೀವನನೇ ಕ್ಷಮೆ ಕೊಡೋದು. ಆಗುತ್ತಾ? ಓಕೆ, ಆದ್ರೆ ಮಾತ್ರ ನಮ್ಮನ್ನು ದೇವರು ಕ್ಷಮಿಸುವುದು. ಪ್ರಿಯರೇ, ನಮ್ಮ ಜೀವನದಲ್ಲಿ ಇವತ್ತು ಜಸ್ಟ್ ಒಂದು ಟ್ರೈ ಮಾಡಿ ನೋಡಿ. ಬೆಳಿಗ್ಗೆಯಿಂದ ಇದು ದೊಡ್ಡ ದೊಡ್ಡ ವಿಷಯಗಳೇನೂ ಇಲ್ಲ, ಗಹನವಾದ ವಿಷಯಗಳೇನೂ ಇಲ್ಲ, ಸಿಂಪಲ್ ಆಗಿರುವ ಲೈಟ್ ಆಗಿರೋ ವಿಷಯಗಳೇ. ಇವತ್ತು ಬೆಳಿಗ್ಗೆಯಿಂದ ಇವತ್ತು ತೀರ್ಮಾನ ತಗೊಳ್ಳಿ. ಇವತ್ತು ಒಂದಿನಕ್ಕೆ ಬೇಕಾಗಿರೋ, 1 ವರ್ಷಕ್ಕೆಲ್ಲ ಬೇಡ, ಒಂದಿನಕ್ಕೆ ನಾವು ಒಂದು ರೆಸಲ್ಯೂಷನ್ ತಗೊಳ್ಳೋಣ. ಇವತ್ತು ನಾನು ಕ್ಷಮಿಸ್ತೀನಿ, ಯಾರು ಏನೇ ಹೇಳಿದ್ರು. ಸಹಿಸ್ತೀನಿಂದ ಅಲ್ಲ, ಮತ್ತೆ ಮತ್ತೆ ಹೇಳ್ತೀವಿ, ಸಹಿಸುವುದಕ್ಕೆ ಓಕೆ, ಆ ಸಾಯಂಕಾಲ ಆಗುವ ನಾಳೆ ಅದೆಲ್ಲ ವಾಪಸ್ ಬರುತ್ತೆ, ಬಾಂಧಿ ಬರುತ್ತೆ. ಕ್ಷಮಿಸುವುದಂದ್ರೆ ಮರ್ತೇ ಬಿಡ್ತೀವಿ. ಫಾರ್ ಗಿವ್ ಅಂತ ಬ್ರದರ್ ಹೇಳಿದ್ರಲ್ಲ, ಮತ್ತೆ ಮುಗೀತು, ಕೊಟ್ಟಾಯ್ತು, ಇನ್ನು ನಾವು ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ಸಾಲ ಅಲ್ಲ ಇದು. ಸಹನೆ ಅಂತ ಹೇಳುವುದು ಕೆಲವೊಮ್ಮೆ ಸಾಲ ತಗೊಳ್ಳೋ ಹಾಗೆ ಆಗ್ತದೆ. ಅದು ಫಾರ್ ಗಿವ್ ಅಂದರೆ ಸಾಲ ತಗೊಳ್ಳೋದೇ ಅಲ್ಲ, ಕೊಡ್ತಾನೇ ಇರ್ಬೇಕು, ಕೊಡ್ತಾನೇ ಇರ್ಬೇಕು. 770 ಬಾರಿ. ಇವತ್ತು ಬೆಳಿಗ್ಗೆಯಿಂದ ನಾವು ಯೋಚನೆ ಮಾಡುವಾಗ ಟ್ರೈ ಮಾಡಿ ನೋಡಿ, ಈ ಒಂದು ಅಪ್ಲಿಕೇಶನ್ ನಮ್ಮ ಜೀವನದಲ್ಲಿ ತಗೊಂಡು ನೋಡಿ ಪ್ರಿಯರೇ. ಅದ್ ನಿಜ ಸಂತೋಷ ಏನಂತ ಹೇಳಿ ಇವತ್ತು ಸಾಯಂಕಾಲ ನಿಮ್ಗೆ ಗೊತ್ತಾಗ್ತದೆ. ಕ್ಷಮಿಸಿ ನೋಡಿ. ನಿಮ್ ಜೀವನದಲ್ಲಿ ಸಂತೋಷ ಉಂಟಾದ ಒಂದು ವಿಷಯ ನೀವು ಕಂಡುಹಿಡಿಯಬೇಕಾದರೆ ಅದರ ಹಿನ್ನೆಲೆಯಲ್ಲಿ ಒಂದು ಕ್ಷಮೆ ಇದೆ. ಇಲ್ಲದೇ ಇದ್ರೆ ನಿಮ್ಗೆ ಸಂತೋಷ ಬರ್ತಾ ಇರ್ಲಿಲ್ಲ. ಯಾವುದೇ ಸಂತೋಷ ಇರೋ ವಿಷಯಗಳು ನೋಡಿದ್ರು ಒಂದು ಕ್ಷಮೆ ಅದರ ಹಿನ್ನೆಲೆಯಲ್ಲಿ ಇರ್ತದೆ. ಯೇಸ್ವಾಮಿ ಹೇಳಿದರು 770 ಬಾರಿ ಕ್ಷಮಿಸಬೇಕು. ಅದು ಅವರಿಗೇನು ಅರ್ಥ ಆಗಿಲ್ಲ. ಹಾಗೆ ಯೇಸ್ವಾಮಿ ಒಂದು ಸಾಮರ್ಥ್ಯ ಹೇಳ್ತಾ ಇದ್ದಾರೆ, 23ರಿಂದ ಓದಿ. ಯೇಸು ತಮ್ಮ ಮಾತನ್ನು ಮುಂದುವರಿಸುತ್ತಾ, ಸ್ವರ್ಗ ಸಾಮ್ರಾಜ್ಯಕ್ಕೆ ಈ ಹೋಲಿಕೆ ಅನ್ವಯಿಸುತ್ತದೆ. ಒಬ್ಬ ರಾಜನಿದ್ದ. ಅವನು ತನ್ನ ಸೇವಕರಿಂದ ಲೆಕ್ಕ ಕೇಳಲು ನಿರ್ಧರಿಸಿದ. ಲೆಕ್ಕ ತೆಗೆದುಕೊಳ್ಳಲು ಆರಂಭಿಸಿದಾಗ 10,000 ಚಿನ್ನದ ನಾಣ್ಯಗಳನ್ನು ಸಾಲವಾಗಿ ತರಬೇಕಿದ್ದ ಒಬ್ಬನನ್ನು ಅವನ ಸಮ್ಮುಖಕ್ಕೆ ಕರೆತರಲಾಯಿತು. 10,000 ಚಿನ್ನದ ನಾಣ್ಯಗಳು. ಈಗ ಚಿನ್ನಕ್ಕೆ ತುಂಬಾ ರೇಟ್ ಇದೆ, ಸುಮಾರು 8,000 ಇದೆ ಒಂದು ಗ್ರಾಮಿಗೆ. ಅರ್ಥ ಆಯ್ತಲ್ಲ? 10,000 ಚಿನ್ನ ನಾಣ್ಯ, ನೀವು ಲೆಕ್ಕ ಮಾಡಿ ನೋಡಿ ಎಷ್ಟು ಬರುತ್ತೆ ಅಂತ ಹೇಳಿ. 10,000 ಗ್ರಾಮೇ ತಗೊಳ್ಬೇಕಾದ್ರೆ. ಸಿಲ್ವರ್ಗೆ ಅಷ್ಟು ಇಲ್ಲ, ಮೇ ಬಿ ಒಂದು 70-80 ರೂಪೀಸ್ ಇರುತ್ತದೆ. 100 ಸಿಲ್ವರ್ ಕಾಯಿನ್ ಅಂದ್ರೆ ಈಗ ಈ ಒಂದು ರೇಟ್ ಪ್ರಕಾರ 70 × 100 7,000 ರೂಪೀಸ್ ಬರುತ್ತೆ.
ಅದೇ ಸಮಯ 10,000 ಗ್ರಾಮ್ ಚಿನ್ನ ಅಂದ್ರೆ ಎಷ್ಟು ಬರುತ್ತೆ? 10,000 ಇಂಟು 7,000 ಅಂದ್ರೆ ಒಂದು ಆಲ್ಮೋಸ್ಟ್ 7 crore ಅಷ್ಟು ಬರುತ್ತೆ. 7 crore 7 crore ತಗೊಂಡು ಅದೆಲ್ಲ ಈ ತಾಲಂದ್ ಅಂದ್ರೆ ಇನ್ನೂ ಜಾಸ್ತಿ ಇದೆ. ತಾಲಂದ್ ಅಂದ್ರೆ 6,000 ಸಿಲ್ವರ್ ಕಾಯಿನ್ ಒಂದು ತಾಲಂದ್ ಅಂತ ಹೇಳ್ತಾ ಇದ್ರೆ. 6,000 ಸಿಲ್ವರ್ ಕಾಯಿನ್ ಒಂದು ತಾಲಂದ್. ನಮ್ಗೆ ಲೆಕ್ಕನೇ ಮಾಡಕ್ಕಾಗಲ್ಲ, ಅಷ್ಟು ದೊಡ್ಡ ಸಾಲ ಇರುವ ವ್ಯಕ್ತಿ ಈ ವ್ಯಕ್ತಿ. 10,000 ತಾಲಂದ್. ಓಕೆ, ಚಿನ್ನ ನಾಣ್ಯಗಳು ಸಾಲ ಇರುವ ವ್ಯಕ್ತಿ ಏನ್ ಮಾಡಿದ್ದಾರೆ? ಮುಂದುವರಿಸಿ ಓದಿ. ಆದರೆ ಸಾಲ ತೀರಿಸಲು ಅವನ ಕೈಯಲ್ಲಿ ಹಣವಿರಲಿಲ್ಲ. ಆದುದರಿಂದ ಅವನಿಗಿದ್ದುದೆಲ್ಲವನ್ನು ಮಾತ್ರವಲ್ಲ, ಅವನನ್ನು ಅವನ ಮಡದಿ ಮಕ್ಕಳನ್ನು ಗುಲಾಮರಾಗಿ ಮಾರಿ ಸಾಲ ತೀರಿಸುವಂತೆ ರಾಜ ಆಜ್ಞಾಪಿಸಿದ. ನೀವು ಯೋಚನೆ ಮಾಡಿ, ಮಡದಿ ಮಕ್ಕಳು ಎಲ್ಲರನ್ನು, ಮಕ್ಕಳಂದ್ರೆ 5-6 ಜನ ಇರ್ತಾರೆ ಆ ಕಾಲದಲ್ಲಿ, ಇವರನ್ನೆಲ್ಲರನ್ನು ಗುಲಾಮರಾಗಿ ಬಿಟ್ಟು ಸಾಲ ತೀರಿಸ್ಬೇಕಾದ್ರೆ ನೀವು ಯೋಚನೆ ಮಾಡಿ ಎಷ್ಟು ಸಾಲ ಇರುತ್ತದೆ. ಇನ್ನು ತುಂಬಾ ನೊಂದು ರಾಜನಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರಿಸಿ ಓದಿ. ಆಗ ಆ ಸೇವಕ ರಾಜರ ಕಾಲಿಗೆ ಬಿದ್ದು ಬೇಡಿಕೊಂಡ, ಸ್ವಲ್ಪ ಸೈರಿಸಿಕೊಳ್ಳಿ ಸ್ವಾಮಿ, ನಿಮ್ಮ ಸಾಲವನ್ನೆಲ್ಲ ತೀರಿಸಿಬಿಟ್ಟೇನೆ ಎಂದು ಅಂಗಲಾಚಿದ. ರಾಜನಿಗೆ ಕನಿಕರ ಉಂಟಾಯಿತು. ಆ ಸೇವಕನ್ನು ಬಿಡುಗಡೆ ಮಾಡಿ ಅವನ ಸಾಲವನ್ನು ಮನ್ನಿಸಿ ಬಿಟ್ಟ. ನೋಡಿ, ರಾಜನು ಮುಂದೆ ಅಳುತ್ತಾ ಸ್ವಾಮಿ ನನ್ನನ್ನು ಮನ್ನಿಸಿ, ನನಗೆ ಸ್ವಲ್ಪ ತಾಳ್ಮೆ ಕೊಡಿ, ನನಗೆ ಸ್ವಲ್ಪ ಬಿಟ್ಕೊಡಿ, ನಾನು ಈಗ ಹಾಗೆ ಸುಮಾರು ರೀಸನ್ ಹೇಳಿದಾಗ ರಾಜನಿಗೆ ಈ ವ್ಯಕ್ತಿಯ ಮೇಲೆ ಕನಿಕರ ತೋರಿ ಏನ್ ಮಾಡಿದ್ದಾರೆ? ರಾಜನು ಮನ್ನಿಸಿಬಿಟ್ಟ ಸಾಲವನ್ನು. ಇದು ಪೂರ್ತಿ ಸಾಲವು ಅಂದ್ರೆ ಬಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಟುಗೆದರ್ ಮನ್ನಿಸಿ ಬಿಟ್ರು. ರಾಜನ ಮನ್ನಿಸಿ ಬಿಟ್ಟಾಗ ಇವನಿಗೆ ತುಂಬಾ ಖುಷಿ ಆಗಿರ್ಬೋದು. ಓಕೆ, ಆ ಖುಷಿಯಲ್ಲಿ ಅವನು ಹೊರಗಡೆ ಬರ್ತಾ ಇದ್ದಾನೆ. ಖುಷಿಯಲ್ಲಿ ಡ್ಯಾನ್ಸ್ ಆಡಿ ಪ್ರೀಸ್ ಅಂಡ್ ವರ್ಷಿಪ್ ಎಲ್ಲ ಮಾಡಿ ಹೊರಗಡೆ ಬರುವಾಗ, ಮುಂದುವರಿಸಿ ಓದಿ. ಆದರೆ ಅದೇ ಸೇವಕ ಹೊರಗೆ ಬಂದದ್ದೇ ತನಗೆ ಕೇವಲ 100 ಬೆಳ್ಳಿ ಕಾಸು ಸಾಲ ತರಬೇಕಾಗಿದ್ದ ಒಬ್ಬ ಜೊತೆ ಸೇವಕನನ್ನು ಎದುರುಗೊಂಡ. ಈಗ ನೀವೇ ಹೇಳಿ, ದಯಾಲ್ ಹೇಳಿ, ಈಗ ಇವನ್ ಮೈಂಡ್ ಸೆಟ್ ಏನ್ ಬರ್ಬೇಕು? ಆ ಕ್ಷಮೆ ಅನ್ನೋದು ಯಾರನ್ನ ನೋಡಿದ್ರು ಅವ್ನ್ ಕ್ಷಮಿಸುವ ಗುಣ ಬರ್ಬೇಕು. ಅಷ್ಟೊಂದು ಬರಬೇಕು, ಕೃಪೆನ ಪಡೆದು ಬಂದಿದ್ದಾನೆ. ಇದೊಂದು ಚಾನ್ಸ್, ಇವನಿಗೆ ನಾನು 100 ಫ್ರೀ ಮಾಡಿ ಕೊಡ್ತೀನಿ, ಇನ್ನು ಆ ಒಂದು ಲೆಕ್ಕನ ನನ್ ಮನಸ್ಸಿಗೆ ಬರಲ್ಲ, ಅದು ಬರಬೇಕಿತ್ತು. ಫೆರ್ನಾಗಿ ಏನ್ ಹೇಳ್ತೀರಾ ಈ ವಿಷಯದಲ್ಲಿ? ಮೈಕ್ ಆನ್ ಮಾಡಿ. ಇದು ತುಂಬಾ ಕಠಿಣವಾದದ್ದು ಸರ್ ಇದು. ಯಾಕಂದ್ರೆ ಇದು ತುಂಬಾ ತಗೋಬೇಕಾದ್ರೆ ಈಗ ಅಲ್ಲಿ ಪಡ್ಕೊಂಡ್ಮೇಲೆ ಅದೇನೇ ಬೇರೆಯವ್ರಿಗೆ ಕೊಡ್ಬೇಕು. ಈಗ ನಾನ್ ಪಡ್ಕೊಂಡ್ ಅದನ್ನೇ ನನ್ಗೆ ಬೇರೆಯವ್ರಿಗೆ ಕೊಡ್ಬೇಕು. ಇಲ್ಲಿ ನಾವು ಎಡು ಬೀಳ್ತೀವಿ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇರ್ತದೆ ಅಲ್ವಾ? ಸಿ, ಇವನದೊಂದು ಚಾನ್ಸ್ ನಾನ್ ಪಡೆದಿದ್ದೇನೆ, ಸೊ ದೇವರು ನನ್ಗೆ ಇದು ಕೊಟ್ಟಿದ್ದಾರೆ, ಸೊ ಇವನಿಗೂ ಕೊಡ್ತೀನಿ. ನಿಮ್ದು 100 ಅಲ್ವಾ, ಬೇಡ ಬಿಡಿ, ನಾನು ಅದ್ರ ಬಗ್ಗೆ ಚಿಂತೆನೆ ಇಡ್ಲಿಲ್ಲ, ಬೇಡ ಬ್ರದರ್ ಎಂದು ಹೇಳಿ ಬಿಟ್ಕೊಡ್ಬೇಕಾಗಿದ್ದವನು ಏನ್ ಮಾಡಿದ? ಅವನನ್ನು ಹಿಡಿದು ನನಗೆ ಕೊಡಬೇಕಾದ ಸಾಲವನ್ನು ಈಗಲೇ ತೀರಿಸು ಎಂದು ಕುತ್ತಿಗೆ ಸಿಕ್ಕಿದ. ಕುತ್ತಿಗೆಗೆ ಇಳಿಸಿದ. ನೋಡಿ, ಎಷ್ಟು ಗ್ರಾಮೀಣ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ ಈ ಸ್ವಾಮಿ. ಕುತ್ತಿಗೆಗೆ ಹಿಡಿದು 100 ಬೆಳ್ಳಿ ನಾಣ್ಯಕ್ಕೆ ಅವ ಈಗಲೇ ತೀರಿಸ್ಬೇಕು, ತೀರಿಸದೇ ಇದ್ರೆ ಅಂತ ಹೇಳಿ ಫೈಟಿಂಗ್ ಮಾಡ್ತಾ ಇದ್ದಾನೆ. ಕ್ಷಮೆ ಪಡೆದಿದ್ದಾನೆ ಇವನು, ಅರ್ಥ ಆಯ್ತಲ್ಲ? ಕ್ಷಮೆ ಪಡೆದರು ಕ್ಷಮೆ ಕೊಡ್ಬೇಕಂದಿಲ್ಲ. ಅರ್ಥ ಮಾಡಿ. ಎಷ್ಟೋ ಜನರು ಎಷ್ಟೋ ಕ್ಷಮೆ ಪಡೀತಾ ಇದ್ದಾರೆ, ಆದರೆ ಕ್ಷಮೆ ಕೊಡುವುದು ಎಲ್ರಿಗೂ ಆಗುವಂತ ಕೆಲಸ ಅಲ್ಲ ಅದು. ನಾನು ಹೇಳಿದೆಲ್ಲ, ಈ ಅಹಂಕಾರ ಇಲ್ಲದೆ ಇರುವ, ಪ್ರೀತಿ ಇಲ್ಲದೆ ಇರುವ ವ್ಯಕ್ತಿಗೆ ನೀವೆಷ್ಟು ಕ್ಷಮೆ ಸಿಕ್ಕಿದರೂ ನೀವು ಕ್ಷಮೆ ಕೊಡಕ್ ಆಗಲ್ಲ. ನಾವು ನಮ್ಮ ಮನೆಗಳಲ್ಲಿ ಹೇಳ್ತೀವಿ ನೋಡಿ, ನಾವೆಲ್ಲ ಬಿಟ್ಕೊಡ್ತಾ ಇದ್ದೀವಿ, ಆದರೂ ಅಂತ ಹೇಳುವಾಗ ನೀವು ಅರ್ಥ ಮಾಡ್ಬೇಕು, ಈ ಕೃಪೆ ಎಲ್ರಿಗೂ ಸಿಕ್ಲಿಲ್ಲ. ಇದೊಂದು ದೊಡ್ಡ ಕೃಪೆನೆ, ಅರ್ಥ ಆಯ್ತಲ್ಲ? ಇವನಿಗೆ ಬೇಕಿತ್ತು, ಬರಬೇಕಿತ್ತು ಆ ಒಂದು ಗುಣ. ನನ್ಗೆ ಇಷ್ಟು ದೇವರು ಕೊಟ್ಟಿದ್ದಾರೆ, ನಾನು ಬಿಟ್ಬಿಡ್ತೀನಿ. ಆದ್ರೆ ಅದು ಅದು ದೇವರಿಂದ ಸಿಗ್ಬೇಕಾದೊಂದು ಗುಣ, ಅದು ಕ್ಷಮಿಸುವುದಂದ್ರೆ.
ನಾವು ಹೇಳ್ತೀವಿ ನಾನು ತುಂಬಾ ಬಿಟ್ಕೊಟ್ಟಿದ್ದೇನೆ, ನಾನು ಅಷ್ಟು ಬಿಟ್ಟಿದ್ದೇನೆ, ಇಷ್ಟು. ಏನೂ ಇಲ್ಲ, ಏನೂ ಇಲ್ಲ. ಇದು ಡಿವೈನ್ ನೇಚರ್, ದೇವರಿಂದ ಕೊಡಬೇಕಾದ ಸಿಕ್ಬೇಕಾದ ಒಂದು ಕೇಳಿ ನಾವು ಕೇಳಿ ದೇವರಲ್ಲಿ ಪಡೆಯಬೇಕು. ಸ್ವಾಮಿ ಕ್ಷಮಿಸುವ ಕೃಪೆ ಕೊಡಿ. ನಮ್ ಪ್ರಾಬ್ಲಮ್ ಏನಂದ್ರೆ ಕೆಲವು ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಲ್ಲ. ಅದು ಕೊಡಿ, ಇದು ಕೊಡಿ, ರೋಗ ಸೌಖ್ಯಪಡಿಸಿ, ಅದು ಇದು ಅಂತೆಲ್ಲ ಪ್ರಾರ್ಥನೆ ಮಾಡ್ತೀವಿ. ಯಾರಾದ್ರೂ ಕ್ಷಮಿಸುವ ಗುಣ ನನಗೆ ಕೊಡಿ, ಕ್ಷಮಿಸುವ ಪ್ರೀತಿ ನನ್ನಲ್ಲಿ ತುಂಬಿಸಿ ಪ್ರಾರ್ಥಿಸಿದೀವಾ? ಪ್ರಿಯರು, ಈಗ ಪ್ರಾರ್ಥಿಸಿ ನೋಡಿ, ನಿಮ್ಮ ಜೀವನ ಸಂತೋಷದಿಂದ ತುಂಬುತ್ತದೆ. ನಮ್ಗೆ ಶತ್ರುಗಳೇ ಇಲ್ಲದೆ ಇರುವ ಪರಿಸ್ಥಿತಿ ಆಗ್ತದೆ. ನಾನು ಕ್ಷಮೆ ಬಗ್ಗೆ ದೊಡ್ಡ ದೊಡ್ಡ ವಚನಗಳೇನು ಹೇಳ್ತಾ ಇಲ್ಲ, ಪ್ರಾಕ್ಟಿಕಲ್ ಆಗಿರುವ ಸಿಂಪಲ್ ಆಗಿರುವ ವಿಷಯಗಳು, ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ವಿಷಯಗಳು ಹೇಳುವುದು. ನಾವು ಪ್ರಾರ್ಥಿಸಬೇಕು, ಸ್ವಾಮಿ ಕ್ಷಮಿಸುವ ಪ್ರೀತಿ ನನಗೆ ಕೊಡಿ, ಕ್ಷಮಿಸಬೇಕು, ನಿಮ್ಮ ಹಾಗೆ ಕ್ಷಮಿಸುವಂತೆ. ನಾವು ಹೇಳ್ತೀವಿ ನಿಮ್ಮ ಹಾಗೆ ಪ್ರೀತಿಸೋರೆಲ್ಲ ಅಂದೆಲ್ಲ ಹೇಳ್ತೀವಿ, ಆದ್ರೆ ನಿಮ್ಮ ಹಾಗೆ ನಾವು ಕ್ಷಮಿಸಬೇಕು. ಸ್ವಾಮಿ ನಿಮ್ಮ ಹಾಗೆ ನಾವು ಕ್ಷಮಿಸಬೇಕು. ನೋಡಿ, ಸ್ಟೆಫಾನನು ಯೇಸ್ವಾಮಿ ಕ್ಷಮಿಸಿದ ಹಾಗೇನೆ ಕ್ಷಮಿಸಿದರು. ಅವರು ಮಾಡುವುದೇನು ನಮ್ಗೆ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸಿ ಸ್ವಾಮಿ ಅಂತ ಹೇಳಿ ಸ್ಟೆಫಾನನ್ನು ಕ್ಷಮೆ ಕೊಟ್ರು. ಪ್ರಿಯರೇ, ಇದೇ ಕ್ಷಮ ನಮ್ಮದಾಗಬೇಕು. ಇವತ್ತು ನಮ್ಮ ಮನೆಯಲ್ಲಿ ನಾವಾಗಿರೋ ವಲಯಗಳಲ್ಲಿ ಸ್ವಲ್ಪ ಕ್ಷಮಿಸಲು ನಾವು ಪ್ರಯತ್ನ ಪಡೋಣ. ಕ್ಷಮೆ ಅಂದ್ರೆ ಆರ್ಟಿಫಿಷಿಯಲ್ ಆಗಿರೋ ಕ್ಷಮೆ ಅಲ್ಲ, ನಾನೆಲ್ಲ ಬಿಟ್ಬಿಟ್ಟಿದ್ದೇನೆ, ನಾನು ಇನ್ನು ಅದೆಲ್ಲ ಆತರ ಅಲ್ಲ. ಇದು ನಮ್ಮ ಹೃದಯದಿಂದ ಬರ್ಬೇಕದೊಂದು ಗುಣ. ಇದು ನಾವು ಕೇಳಿ ಪಡೆಯಬೇಕು ದೇವರಲ್ಲಿ. ಸೊ ಈ ಸೇವಕನು ಸಹದಾಸನ ಕೊತ್ತಿಗೆಗೆ ಹಿಡಿದು ಕರ್ಕೊಂಡು, ಇವನ್ ಸ್ವಲ್ಪ ಈಗ ನೋಡೋದಾದ್ರೆ ಇವನಿಗೆ ಸ್ವಲ್ಪ ಒಂದು ಗ್ರೇಡ್ ಜಾಸ್ತಿ ಇರ್ಬೋದೇನೋ, ಅದಕ್ಕೇನೆ ಇವನಿಷ್ಟು ಸಾಲ ತಗೊಂಡಿರೋದು. ಒಂದು ಸ್ಟಾರ್ ಇರ್ತದೆ, ಇನ್ನೊಬ್ಬರಿಗೆ ಸ್ಟಾರ್ ಇಲ್ಲ. ಅಂದ್ರೆ ಸ್ಟಾರ್ ಅಂದ್ರೆ ಪೊಲೀಸ್ ಟರ್ಮ್ ನಾವು ನೋಡೋದಾದ್ರೆ, ಸ್ಟಾರ್ ಇದ್ರೆ ಅಫಿಷಿಯಲ್, ಇಲ್ದೆ ಇದ್ರೆ ಕಾನ್ಸ್ಟೇಬಲ್, ಈ ರೀತಿಯಲ್ಲಿ ಇರ್ಬೋದೇನೋ ಒಟ್ಟಿನಲ್ಲಿ. ಓಕೆ, ಕಾನ್ಸ್ಟೇಬಲ್ಗೆ ಅಷ್ಟು ಸಾಲ ತಗೊಳಕ್ ಆಗಲ್ಲ, ಒಂದು 100 ಸಿಲ್ವರ್ ಕಾಯಿನ್ ತಗೊಂಡ್ರು. ಮತ್ತೆ ಕಾನ್ಸ್ಟೇಬಲ್ ತಗೊಂಡಿರೋದು ಯಾರು? SI ಕೈಯಿಂದ ತಗೊಂಡಿರೋದೆ. ಅರ್ಥ ಆಯ್ತಲ್ಲ? SI ಎಲ್ಲಿಂದ ತಗೊಂಡಿರೋದು? ಡೈರೆಕ್ಟ್ ಗೌರ್ಮೆಂಟ್ ಇಂದ ತಗೊಂಡಿದ್ದ. ಇಷ್ಟೇ ವ್ಯತ್ಯಾಸ ಇರೋದು. ಅರ್ಥ ಆಯ್ತಲ್ಲ? ಸೊ ಕುತ್ತಿಗೆಗೆ ಹಿಡಿದು, ಅಧಿಕಾರನೇ ದೇವನಿಗೆ, ಕುತ್ತಿಗೆಗೆ ಹಿಡಿದು ಡೈರೆಕ್ಟ್ ಕರ್ಕೊಂಡೋಗಿ ಎಲ್ಲಿ ಇಟ್ರು? ಸೆರೆಮನೆಗೆ ತಗೊಂಡೋಗಿಟ್ರು. ಸೊ ಇವನಿಗೆ ಅಧಿಕಾರ ಇದೆ, ಇಲ್ಲ ಅಂತಲ್ಲ. ಅಧಿಕಾರ ಬರುವಾಗ ಕ್ಷಮೆ ಇನ್ನೂ ನಷ್ಟ ಆಗ್ತದೆ, ಕ್ಷಮಿಸುವ ಗುಣ ನಮ್ಗೆ ಇನ್ನೂ ದೂರ ಹೋಗ್ತದೆ. ಎಷ್ಟೋ ವ್ಯಕ್ತಿಗಳು ನಾವು ನೋಡ್ತೀವಿ, ಏನೂ ಇಲ್ಲದೆ ಬರುವವರು ಅಧಿಕಾರ ಸಿಕ್ಕುವಾಗ ನಂತರ ಅವ್ರದ್ದು ಸ್ಟೈಲ್ ನೋಡ್ಬೇಕು. ಅದುವರೆಗೆ ಏನೂ ಇಲ್ಲ, ಬ್ರದರ್ನೆಲ್ಲ ಕರೆದವರು ಅಧಿಕಾರ ಸಿಕ್ಕುವಾಗ ನೀನು ಏನು ಅಂತ ಹೇಳುವ ಒಂದು ರೇಂಜಿಗೆ ಬರ್ತಾರೆ. ಸೊ ಪ್ರಿಯರೇ, ಈಗ ಈ ವ್ಯಕ್ತಿ, ನೀವು ಯೋಚನೆ ಮಾಡಿ, ಮುಂದುವರಿಸಿ ಓದಿ. ಆಗ ಆ ಜೊತೆಗಾರ ಸ್ವಲ್ಪ ಸಹಿಸಿಕೊ, ಕೊಟ್ಟು ಬಿಡುತ್ತೇನೆ ಎಂದು ಕಾಲಿಗೆ ಬಿದ್ದು ಕೇಳಿಕೊಂಡ. ಅವನು ಹೇಳಿದ, ಸ್ವಲ್ಪ ಸಹಿಸಿ ಕೊಟ್ಟು ಬಿಡುತ್ತೇನೆ. ಪ್ರಿಯರೇ, ಇವನು ಉಪಯೋಗಿಸಿದ ಅದೇ ಪದಗಳೇ ಇವನು ಉಪಯೋಗಿಸ್ತಾ ಇರೋದು. ಇವನು ರಾಜನ ಮುಂದೆ ಉಪಯೋಗಿಸಿದ ಸೇಮ್ ಟರ್ಮಿನಾಲಜಿ, ಆದ್ರೆ ಈ ಸಹದಾಸನ ಉಪಯೋಗಿಸಿದಾಗ ಇವನಿಗೆ ಅದು ಅರ್ಥ ಆಗಿಲ್ಲ, ಇವನದು ಸ್ವೀಕರಿಸ್ತಾ ಇಲ್ಲ, ಇವನಿಗೆ ಅದು ಅಕ್ಸೆಪ್ಟ್ ಮಾಡಕ್ ಆಗ್ತಾ ಇಲ್ಲ. ನೋಡಿ ಎಷ್ಟು ಬೇಗ ಮನುಷ್ಯನ ಗುಣ ವ್ಯತ್ಯಾಸ ಆಗುತ್ತೆ. ನೋಡಿ ಎಷ್ಟು ಬೇಗ. ಇದು 2000 ವರ್ಷದ ಹಿಂದೆ ಇರುವ ವಿಷಯ ಏನಲ್ಲ, ಇವತ್ತೂ ನಡೆಯುವ ವಿಷಯ. ಆ ವ್ಯಕ್ತಿ ಈ ವ್ಯಕ್ತಿಯಲ್ಲ, ನಮ್ಮೊಬ್ಬೊಬ್ಬರಲ್ಲೂ ನಡೆಯುವ ವಿಷಯನೇ ಇದು. ಎಷ್ಟು ಬೇಗ ನಾವು ಎಷ್ಟೊಂದು ಈ ತರ ಅನುಗ್ರಹ ಪಡೆದರು. ಈಗ ನೀವು ಯೋಚನೆ ಮಾಡಿ, ನಿಮ್ಮ ಮನೆಗೆ ಈಗ ಎಲೆಕ್ಟ್ರಿಕ್ ಬಿಲ್ ಕಟ್ತಾ ಇಲ್ಲ, ನೀವು ಎಲ್ಲಿ ಕಟ್ತಾ ಇದ್ದೀರಾ? ಕಟ್ತಾ ಇಲ್ಲ. ಓಕೆ, ನೋಡೋಣ, ಪಕ್ಕದ ಮನೆಯಲ್ಲಿ ಕರೆಂಟ್ ಇಲ್ಲ ಅಂತ ಅವಸ್ಥೆ ಬಂತು. ನಿಮ್ಮ ಹತ್ರ ಬಂದ, ಸರಿ ಇವತ್ತೊಂದ್ ದಿನಕ್ಕೆ ನಮ್ಗೆ ಮೋಟರ್ ಆನ್ ಮಾಡ್ಬೇಕಿತ್ತು, ಸ್ವಲ್ಪ ಕರೆಂಟ್ ಕೊಡ್ತೀರಾ ಅಂತ ಹೇಳುವಾಗ ನೀವೇನ್ ಹೇಳ್ತೀವ? ನಿಮ್ಗೆ ಕ್ಷಮೆ ಮಾಡಿ ಕೊಟ್ಟಿದ್ದಾರೆ ಗವರ್ಮೆಂಟ್. ಆದ್ರೆ ನಾವು ಎಷ್ಟೋ ಯೋಚನೆ ಮಾಡ್ತೀವಿ, ಇವತ್ತು ಕೊಟ್ರೆ ನಾಳೆನೂ ಕೇಳ್ತಾರೆ. ಇದು ಮತ್ತೆ ನನ್ಗೇನಾದ್ರೂ ಆ ರೇಂಜ್ ಜಾಸ್ತಿ ಹೋದ್ರೆ ನಾನು ಪೂರ್ತಿ ಕಟ್ಟಬೇಕಾಗುತ್ತದೆ. ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ಮನಸ್ಸಿನಲ್ಲಿ ಬಂದು ಏನಾಗ್ತದೆ, ನಮ್ಗೆ ಅದಿದೆ ಇದಿದೆ, ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಅದು ಇದು ಏನೋ ನೆಪ ಹೇಳಿ
ಕೊಡದೇ ಇರೋದಾದ್ರೆ ನಾವು ಈ ಸೇವಕನಿಗೇನು ಈ ಸೇವಕನಿಗೇನು ವ್ಯತ್ಯಾಸ ಇಲ್ಲ. ಆಯ್ತಾ? ಸೇಮವೇ ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಗ ಮುಂದುವರಿಸೋದಿ. ಆದರೂ ಅವನು ಒಪ್ಪಲಿಲ್ಲ. ಅಷ್ಟು ಮಾತ್ರವಲ್ಲ, ಸಾಲ ತೀರಿಸುವ ತನಕ ಆ ಜೊತೆಗಾರನನ್ನು ಸೆರೆಗೆ ಹಾಕಿಸಿದ. ಈಗ ಮುಂದುವರಿಸಿ. ಇದೆಲ್ಲವನ್ನು ಕಂಡ ಇತರ ಸೇವಕರು ನೋಡಿ ಪ್ರಿಯರೇ, ಇದೆಲ್ಲವನ್ನು ಕಾಣುವ ಸೇವಕರಿದ್ದಾರೆ ನಮ್ಮ ಸುತ್ತಮುತ್ತಲು. ಇದೆಲ್ಲವನ್ನು ಕಂಡ ಸೇವಕರು ಏನ್ ಮಾಡಿದ್ದಾರೆ? ಪ್ರಿಯರೇ, ಈಗ ಅರ್ಥ ಮಾಡಿ, ಈ ವಿಷಯ ನಾವು ಕ್ಷಮಿಸದೇ ಇದ್ರೆ ಅನೇಕರು ರಾಜರಿಗೆ ಹೇಳ್ತಾರೆ. ಕ್ಷಮೆ ಕೊಡದೆ, ಹಾಗಾದ್ರೆ ಕ್ಷಮೆ ಕೊಟ್ರೆ ಅದು ಸಹ ರಾಜನಿಗೆ ಹೋಗಿ ಹೇಳ್ತಾರೆ. ಅನೇಕರು ಹೋಗಿ ಹೇಳೋರು, ನೋಡಿ ಈ ವ್ಯಕ್ತಿ ಈಗ ಆಯ್ತಲ್ಲ, ಅಯ್ಯೋ ಇಷ್ಟೆಲ್ಲ ಕ್ಷಮೆ ಕೊಟ್ರು, ಅವನು ನೋಡಿ ಈಗ ಮಾಡಿದಾನಲ್ಲ. ಓಕೆ, ಇನ್ನು ಮುಂದುವರಿಸಿ. ರಾಜನು ಅವನನ್ನು ಕರೆಯಿಸಿ, ಎಲ್ಲೋ ನೀಚ, ನೀನು ಬೇಡಿಕೊಂಡದಿಂದ ಪೂರ್ತಿ ಸಾಲವನ್ನು ನಾನು ಮನ್ನಾ ಮಾಡಿದೆ. ನಾನು ನಿನಗೆ ದಯೆ ತೋರಿಸಿದಂತೆ ನೀನು ನಿನ್ನ ಜೊತೆಗಾರನಿಗೆ ದಯೆ ತೋರಿಸಬೇಕಿತ್ತು ಅಲ್ಲವೇ? ರಾಜ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಕ್ಷಮೆ ತೋರಿಸಿದ ಹಾಗೆ ನೀವು ಈ ವ್ಯಕ್ತಿಗೆ ಕ್ಷಮೆ ತೋರಿಸ್ಬೇಕಿತ್ತಲ್ಲ. ಇನ್ನು ಮುಂದುವರಿಸಿ, ಮುಖ್ಯವಾಗಿರೋ ಒಂದು ಪಾಯಿಂಟ್. ದಯೆ ತೋರಿಸಬೇಕಿತ್ತಲ್ಲವೇ ಎಂದು ಸಿಟ್ಟುಕೊಂಡ. ಬಳಿಕ ತನಗೆ ಬರಬೇಕಾಗಿದ್ದ ಸಾಲವನ್ನು ತೀರಿಸುವವರೆಗೆ ಅವನನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಿದ. ಮುಂದುವರಿಸಿ, 35ನೇ ವಾಕ್ಯ. ನಿಮ್ಮಲ್ಲಿ ದಯವಿಟ್ಟು ಆರು ಹೋಗ್ಬೇಡಿ, ಇದರ ಕನ್ಕ್ಲೂಷನ್ ಆಗಿಲ್ಲ, ಕನ್ಕ್ಲೂಷನ್ ಇದೆ ಇನ್ನು. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನನ್ನು ಮನಪೂರ್ವಕವಾಗಿ ಕ್ಷಮಿಸಬೇಕು, ಇಲ್ಲದಿದ್ದರೆ ಸ್ವರ್ಗದಲ್ಲಿರುವ ನನ್ನ ತಂದೆ ನಿಮಗೆ ಇದರಂತೆಯೇ ಮಾಡುವರು ಎಂದರು. ನೀವು ನಿಮ್ಮ ಸಹೋದರರನ್ನು ಏಸ್ವಾಮಿ ಕಲಿಸಿಕೊಟ್ಟಿರೋ ಪ್ರಾರ್ಥನೆ ಅದೇ ಪಾಯಿಂಟ್ ಇದು. ಕ್ಷಮಿಸದೇ ಇದ್ದರೆ ಸ್ವರ್ಗದಲ್ಲಿರುವ ತಂದೆ ನಿಮಗೂ ಇದೇ ರೀತಿ ಮಾಡೋರು ಅಂತ ಹೇಳಿ. ಓಕೆ, ಇದು ಕ್ಷಮೆ ನಮ್ಗೆ ಸಿಕ್ಕೋ ಕ್ಷಮೆ ಕಂಡೀಷನಲ್ ಕ್ಷಮೆನೋ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಅದು ಬೇರೆ ವಿಷಯ. ಆದರೆ ದೇವರು ನಮ್ಮಿಂದ ಬಯಸುವುದೇನೆಂದ್ರೆ ನಾವು ಇತರರನ್ನು ಪರಿಪೂರ್ಣವಾಗಿ ಕ್ಷಮಿಸಲೇಬೇಕು. ಪ್ರಿಯರೇ, ಈಗ ಕನ್ಕ್ಲೂಷನ್ ನಾನು ಹೇಳಿದ್ದೇನೆ. ಈ ಮೊದಲನೇ ಸೇವಕನು ಯಾರು? ಮೊದಲನೇ ಸೇವಕನು ನಾವು. ಮೊದಲನೇ ಸೇವಕರು ನಾವು, ಆಯ್ತಾ? ಈ ರಾಜನು ಯಾರು? ರಾಜ ದೇವರು, ಆಯ್ತಾ? ದೇವರು, ನೀವೆಷ್ಟು ಸಾಲ ತಗೊಂಡಿದ್ದೀವಿ ದೇವರ ಕಡೆಯಿಂದ? 6 ಬಿಲಿಯನ್ ಸಾಲ ತಗೊಂಡಿದ್ದೀರಿ. ನಮ್ಮ ಪಾಪಗಳು, ಇಷ್ಟೊಂದು ಪಾಪಗಳು ದೇವರ ಮುಂದೆ ಇದೆ. ಅರ್ಥ ಆಯ್ತಲ್ಲ? ಈ ಪಾಪಗಳೆಲ್ಲ ಯೇಸುಸ್ವಾಮಿ ಆ ಶಿಲುಬೆಯಲ್ಲಿ ಸತ್ತು ನಮ್ಗೆ ಕ್ಷಮೆ ಕೊಟ್ಟಿದ್ದಾರೆ. ನಮ್ಗೆ ಏನಾದ್ರು ಬಾಕಿ ಇದೆಯೇನು ಕ್ಷಮಿಸಲು? ಎಲ್ಲವನ್ನು, ಎವ್ರಿಥಿಂಗ್ ಇಸ್ ಕಂಪ್ಲೀಟೆಡ್. ನಾವು ಎಲ್ಲಾ ಮಾರ್ಬೇಕಿತ್ತು, ಎಲ್ಲವನ್ನೂ ಬಿಟ್ಟು ಕೊಡ್ಬೇಕಿತ್ತು ಇದು ತೀರಿಸಕ್ಕೆ. ಆದ್ರೆ ಏನೂ ಬಿಟ್ಟು ಕೊಡದೆ ದೇವರು ನಮ್ಗೆ ಕ್ಲಿಯರ್ ಮಾಡಿದ್ದಾರೆ ನಮ್ ಸಾಲ. ಅರ್ಥ ಆಯ್ತಲ್ಲ? ಈ 100 ಬೆಳ್ಳಿ ನಾಣ್ಯ ತಗೊಂಡೋಗ್ಯೋ ಸಹ ಸೇವಕನು ಯಾರು? ನನ್ನ ನೆರೆಯವರು, ನನ್ನ ಪತ್ನಿ, ಮಗನು, ಕುಟುಂಬ, ನನ್ನ ನೆರೆಯವರ ಇರ್ಬಹುದು, ನನ್ನ ಫ್ರೆಂಡ್ಸ್ ಇರ್ಬಹುದು, ಪ್ರೇ ಗ್ರೂಪಿನ ಸದಸ್ಯರಾಗಿರ್ಬಹುದು, ಲೀಡರ್ ಆಗಿರ್ಬೋದು, ಯಾರೋ ಒಬ್ರು ಸಹ ಸೇವಕರು. ಈಗ ನಿಮ್ಮ ಸಾಲ ಎಲ್ಲ ತೀರಿಸಿ ದೇವರು ಕೊಟ್ರು, ಕ್ಲಿಯರ್ ಮಾಡಿ ಕೊಟ್ರು. ಈಗ ನಿಮ್ಮ ಸಹ ಸೇವಕರು, ನಾನು ಬೆಳಿಗ್ಗೆ ಪೆರಿನಾಗಿ ಯೋಚನೆ ಮಾಡ್ತಾ ಇದ್ದಿದ್ದು ಇಟ್ಕೊಳ್ಳೋಣ. ನಾನು ಬೆಳಿಗ್ಗೆ ಎದ್ದು ಮಾರ್ಕೆಟಿಗೆ ಹೋಗಿ ಇನ್ನು ತರಕಾರಿ ತಗೊಂಡು ಮಾರಿ ಕಷ್ಟಪಟ್ಟು ದುಡಿದು ಬರುವಾಗ ನಮ್ಮ ಮನೇಲಿರುವವರು ಅಥವಾ ನಮ್ಮ ಮಕ್ಕಳು ಏನು ಅದ್ರ ಬಗ್ಗೆ ಕೇರೆ ಮಾಡ್ತಾ ಇಲ್ಲ ಅಂತ ಹೇಳಿ ಬರುವಾಗ, ಅವರಿಗೆ ಅವರ ಮೇಲೆ ಕೋಪ ಬರುವಂತ ಮಾತನಾಡುವಾಗ ಹೇಗಾಗ್ತದೆ? ಯಾವ ರೀತಿ ನೀವು ಮಾತಾಡ್ತೀರಾ ಪೆನ್ನಾಗ ಮನೆಯಲ್ಲಿ? ಆಗಿದೆ ಸರ್, ಇದು ಸುಮಾರು ಸತಿ ಆಗಿದೆ. ನಾನು ಎದ್ದಿದ್ದೀನಿ ಗೊತ್ತೇನ್ರು ಅನ್ಕೊಂಡ್ ಶುರು ಅಲ್ವಾ?
ನಾನು ಇಷ್ಟೊಂದು ಇದ್ ಮಾಡೋ ಈಗ ಗಮನಿಸ್ತಾ ಇಲ್ಲ, ಒಂಚೂರು ಸಪೋರ್ಟ್ ಮಾಡ್ತಾ ಇಲ್ಲ, ನಿಮ್ಗೆಲ್ಲ ಏನೇ ಮಾಡೋದು ಈ ರೀತಿ ಸುಮಾರು ನನ್ನ ಬಾಯಿಂದ ಬಂದಿದೆ ಸರ್. ಇದು ಎಲ್ಲಿಂದ ಬಂದಿರೋದು? ನಮ್ದೇ ನಾನು ಆಗಿರೋ ಸ್ವಲ್ಪ ಒಂದು ಅಹಂಕಾರ. ನಾನ್ ಕಷ್ಟಪಡ್ತಾ ಇದ್ದೇನೆ. ಇನ್ನು ನೀವು ಮಾಡಿರುವ ಎಷ್ಟೋ ಇದೆ ಹಳೆಯ ಬಂಡವಾಳಗಳು ಅಲ್ವಾ, ಅದೆಲ್ಲ ಅವರು ಕ್ಷಮಿಸಿಬಿಟ್ಟಿದ್ದಾರೆ, ಫುಲ್ ಝೀರೋ ಮಾಡಿಬಿಟ್ಟಿದ್ದಾರೆ. ನಿಮ್ ಬಗ್ಗೆ ಇನ್ನು ದೇವರಿಗೆ ಏನು ಚಿಂತೆ ಇಲ್ಲ. ಆದರೆ ಈಗಲೂ ಸಹ ಮದುವೆಯಾದ ಆ ದಿನದಿಂದ ನೀನೀಗೇನೆ ಈ ತರ ಮಾತು ನಮ್ಮ ಮನಸ್ಸಲ್ಲಿ ಬಂದ್ರೆ ಅರ್ಥ ಏನು? ನಾವು ಚೂರು ಬಿಟ್ಕೊಡಕ್ಕೆ ರೆಡಿ ಇಲ್ಲ. ನೀವು ಯೋಚನೆ ಮಾಡಿ, 100 ಬೆಳ್ಳಿ ನಾಣ್ಯಗಿರುವ ವ್ಯಕ್ತಿ ಅದೇನೆ. ನಮ್ಗೆ ಲಕ್ಷ ಕಟ್ಲು ಚಿನ್ನದ ನಾಣ್ಯಗಳು ಸಾಲ ತೀರಿಸಿ ಕೊಟ್ಟವರು, ನಾವು 100 ಇರುವ ವ್ಯಕ್ತಿ ಹತ್ರ ಹೋಗಿ ನಾವೇನೋ ಗ್ರೇಟ್, ನೀವೇನೂ ಇಲ್ಲ ಎಂದು ಹೇಳುವಾಗ ಏನಾಗ್ತದೆ? ಸಹ ಸೇವಕರಿದ್ದಾರೆ, ಮಕ್ಕಳಿದ್ದಾರೆ, ಸುತ್ತಮುತ್ತಲಿರುವವರಿದ್ದಾರೆ. ಅವ್ರು ಹೇಳ್ತಾರೆ, ನೋಡಿ ಇವರಿಗೆ ಇಷ್ಟು ಕ್ಷಮೆ ಕೊಟ್ರು, ಇವ್ರ ಪಾಪ ಈ ವ್ಯಕ್ತಿಗೆ ಏನ್ ಬಿಟ್ಕೊಡ್ತಾ ಇಲ್ಲ ಅಲ್ಲ ಎಂದು ಮನಸ್ಸಿನಲ್ಲಿ ಯೋಚನೆ ಮಾಡುವಾಗಲೇ ಅದು ದೇವರ ಹತ್ರ ಕಂಪ್ಲೇಂಟ್ ಹೋಗುವ ಹಾಗೆ ಆಗ್ತದೆ. ಪ್ರಿಯರೇ, ಯೋಚನೆ ಮಾಡಿ, ವೆರಿ ಡೇಂಜರಸ್ ಒಂದು ಪ್ಯಾರಬಲ್ ಇದು, ಸಾಮರ್ಥ್ಯ ಇದು. ತುಂಬಾ ಇದು ನಾವು ನಿಜವಾಗಿಯೂ ಕೂಳಿತ್ತು ಯೋಚನೆ ಮಾಡೋದಾದ್ರೆ, ಯಾಕೆಂದ್ರೆ ನಮ್ಮ ಈ ಮರಿಯನ್ ತಂಡದಲ್ಲಿರುವ ನಮ್ಗೆಲ್ರಿಗೂ ಒಂದು ಭಾವನೆ ಇದೆ, ನಾವೇನೋ ಸ್ವಲ್ಪ ಪರ್ಫೆಕ್ಟ್ ಆಗಿದ್ದೀವಿ, ಸ್ವಲ್ಪ ಸಂತರಾಗಿದ್ದೀವಿ, ಸ್ವಲ್ಪ ಬೇರೆಯವರಿಗಿಂತ ಬೆಟರ್ ಆಗಿದ್ದೀವಿ ಎಂಬ ಭಾವನೆ ಇದೆ. ಹೆಚ್ಚು ಕೊಟ್ಟವರಿಂದ ಹೆಚ್ಚು ಎಕ್ಸ್ಪೆಕ್ಟ್ ಮಾಡುವರು ದೇವರು. ಸೊ ಪ್ರಿಯರೇ, ಈ ವಿಷಯದಲ್ಲಿ ಒಂದು ನಿಜವಾಗಿ ಹೇಳೋದಾದ್ರೆ ಸರ್, ದೇವ್ರು ಆ ಕ್ಷಮೆ ಕೊಟ್ಟು ಶಕ್ತಿ ಕೊಡದೆ ನಮ್ ಕೈಲಿ ಇಷ್ಟು ದುಡಿಯಕ್ ಆಗಲ್ಲ ಅನ್ನಿಸ್ತಾ ಇದೆ. ದೇವ್ರೇ ಅದನ್ನ ನಮ್ಗೆ ಮಾಡಿರೋದು. ಎಲ್ರ ಕೈ ನೋಡಿ ಅವ್ರಿಗೆ ಆ ಶಕ್ತಿ ಕೊಟ್ಟಿರಲ್ಲ. ಯಾವಾಗ ಈಗ ಇದಿಷ್ಟು ಮಾಡುವಾಗ ಆ ದೇವ್ರನ್ನ ಇದನ್ನ ನಾವು ಸ್ವೀಕರಿಸಲಿಕ್ಕೆ ಬರೋದಿಲ್ಲ. ಹೌದು. ಸೊ ಪ್ರಿಯರೇ, ನಾನು ಇದು ಜಸ್ಟ್ ಇಲ್ಲಿ ಕನ್ಕ್ಲೂಡ್ ಮಾಡ್ತೀನಿ. ನನ್ಗೆ ಗೊತ್ತಿಲ್ಲ ನೆಕ್ಸ್ಟ್ ವೀಕ್ ಇದು ಕಂಟಿನ್ಯೂ ಆಗ್ತದೋ ನೆಕ್ಸ್ಟ್ ಟಾಪಿಕ್ ಬರುತ್ತೋ ಗೊತ್ತಿಲ್ಲ. ಆದ್ರೆ ಒಂದು ಹೇಳ್ತೀನಿ, ಪವಿತ್ರಾತ್ಮರ ಸತ್ಫಲಗಳು, ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ಪವಿತ್ರಾತ್ಮ ದತ್ತವಾದ ಫಲಗಳು ಯಾವೆಂದರೆ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಂಯಮ. ಕ್ಷಮೆ ಬರ್ತಾ ಇದೆಯಲ್ಲ ಇದರಲ್ಲಿ? ಕ್ಷಮೆ ಇಲ್ವಾ? ಮತ್ತೊಮ್ಮೆ ಓದಿ. ಇಲ್ಲ. ಪವಿತ್ರಾತ್ಮ ದತ್ತವಾದ ಫಲಗಳು ಯಾವೆಂದರೆ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ. ಆಕ್ಚುಲಿ ಈ ಸಹನೆ ಎಂದು ಹೇಳೋದು ಬೇರೆ ಭಾಷಾಂತರದಲ್ಲಿ ಕ್ಷಮೆ ಎಂದಿದೆ. ನೋಡಿ, ಬೇಕಾದ್ರೆ ತಮಿಳ್ ನೋಡಿ, ಅದು ಇಂಗ್ಲಿಷ್ ನೋಡಿ, ಕೊಂಕಣಿ ನೋಡಿ. ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 22, 23. ಇಂಗ್ಲಿಷ್ ಯಾರಿಗೂ ಸಿಕ್ಕಿಲ್ವಾ? தமிழಲ್ಲಿ இல்ல, ಆ ತರ ಕೊಟ್ಟಿಲ್ಲ. தமிழில் ஆனால் தூய ஆவியின் கனியோ அன்பு, மகிழ்ச்சி, அமைதி, பொறுமை, பரிவு, ನಂಬಿಕೆ. ಓಕೆ. ಈ ಸಹನೆ ಎಂದು ಹೇಳೋದು ಆಕ್ಚುಲಿ ಅದು ಕ್ಷಮೆಯಿಂದನೇ. ಬೇರೆ ಸುಮಾರು ಭಾಷೆ ಆದ್ರೆ ಚೆಕ್ ಮಾಡಿದಾಗ ನಾನು ಇಂಗ್ಲಿಷ್ ಅಲ್ಲಿ
ಸುಮಾರು ಟ್ರಾನ್ಸ್ಲೇಷನ್ ಚೆಕ್ ಮಾಡಿದಾಗ ಕ್ಷಮೆ ಎಂದು ಹೇಳಿದ್ರು ನೋಡಿದ್ದೇನೆ. ಸೊ ಪ್ರಿಯರೇ, ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಈ ಕ್ಷಮೆ ಎಂಬುದು ಪವಿತ್ರಾತ್ಮರ ಒಂದು ಸತ್ಫಲವಾಗಿದೆ. ಮಾತ್ರವೂ ಅಲ್ಲ, ಕ್ಷಮೆ ಇರುವಾಗ ಏನಾಗುತ್ತೆ ಅಂದ್ರೆ ನಿಜವಾದ ಆನಂದ, ಪ್ರೀತಿ ನಮ್ಗೆ ಲಭಿಸ್ತದೆ. ನಾವು ಪ್ರೀತಿಸಲು ಸಾಧ್ಯ ಆಗ್ತದೆ. ಅರ್ಥ ಮಾಡಿ, ಮೊದಲನೆಯ ಫಲ ನಮ್ಮಿಂದ ಬರುತ್ತದೆ. ಕ್ಷಮೆ ಇರುವಾಗ ನಮ್ಮಲ್ಲಿ ಪ್ರೀತಿ ತುಂಬಿ ಹರಿಯುತ್ತದೆ, ನಮಗೂ ಪ್ರೀತಿ ಲಭಿಸ್ತದೆ. ಕ್ಷಮೆ ಇರುವಾಗ, ಕ್ಷಮೆ ಕೊಡುವಾಗ ನಿಜವಾಗಿ ಪ್ರೀತಿ ಅನುಭವ ನಮ್ಗೆ ಆಗ್ತದೆ. ಸೆಕೆಂಡ್, ಪ್ರೀತಿ ಕ್ಷಮೆ ಕೊಡುವಾಗ ನಿಜವಾದ ಆನಂದ ನಾವು ಅನುಭವಿಸ್ತೀವಿ, ನಿಜ ಸಂತೋಷ ನಾವು ಅನುಭವಿಸ್ತೀವಿ ಕ್ಷಮೆ ಕೊಡುವಾಗ. ಕ್ಷಮೆ ಕೊಡುವಾಗ ಮೂರನೇದು ಸಮಾಧಾನ, ನಿಜವಾದ ಸಮಾಧಾನ ಅನುಭವಿಸುವುದು ನಾವು ಕ್ಷಮೆ ಕೊಡುವಾಗ. ಓಕೆ, ಅದೇ ರೀತಿ ಪವಿತ್ರಾತ್ಮದ ಈ 9 ಫಲಗಳು ನಾವು ನೋಡೋದಾದ್ರೆ, ಈ ಫಲಗಳು ವರ್ಕ್ ಆಗುವುದು ನಾವು ನಿಜವಾಗಿ ಕ್ಷಮೆ ಕೊಡುವಾಗ ಮಾತ್ರ. ನಿಜ ಪ್ರೀತಿ ಬೇಕಾ? ನಿಜ ಪ್ರೀತಿ ಕೊಡ್ಬೇಕಾ? ನಿಜ ಆನಂದ ಇರ್ಬೇಕಾ? ಸಂತೋಷ ಇರ್ಬೇಕಾ? ನಿಜ ಸಮಾಧಾನ ಬರ್ಬೇಕಾ? ಪ್ರಿಯರೇ, ಇದೆಲ್ಲ ನಮ್ಗೆ ಲಭಿಸುವುದು ಕ್ಷಮೆ ಎಂಬ ಒಂದೇ ಒಂದು ಗುಣದಿಂದ. ಆದ್ರಿಂದ ನಾವಿವತ್ತು ಯೇಸ್ವಾಮಿ ಕಲಿಸಿಕೊಟ್ಟ ಹಾಗೆ ಅಂತ ಹೇಳುವಾಗ ಏನೊಂದು ಡೇಂಜರಸ್ ಪಾಯಿಂಟ್ ಇದೆ. ನಾವು ಕ್ಷಮಿಸುವ ಹಾಗೆ ನಮ್ಮನ್ನು ಕ್ಷಮಿಸಿರಿ ಎಂದು ಇನ್ನು ಪ್ರಾರ್ಥನೆ ಮಾಡುವ ಗಟ್ಸ್ ನಮಗೆ ಬರಬೇಕು. ನಾನು ಕ್ಷಮಿಸುವ ಹಾಗೆ ನನ್ನನ್ನು ಕ್ಷಮಿಸಿರಿ ಎಂದು ಹೇಳುವ ಗಟ್ಸ್ ನಮಗೆ ಬರಬೇಕು. ನಮ್ಮ ಮಕ್ಕಳಿಗೆ, ಮಗನೇ, ನಾನ್ ಜೀವಿಸಿದ ಹಾಗೆ ನೀನು ಜೀವಿಸಿ, ನಾನು ತಪ್ಪು ಮಾಡಿದ್ರೆ ನೀನು ತಪ್ಪು ಮಾಡಿ ಅಂತ ಹೇಳುವ ಒಂದು ಗಟ್ಸ್ ನಮಗೆ ಬರಬೇಕು. ಆಗ ಮಾತ್ರ ನಾವು ತಪ್ಪು ಮಾಡಲ್ಲ. ಅರ್ಥ ಆಯ್ತು? ಇದು ಮಾಡಕ್ಕೆ ನಮ್ಮಿಂದ ಆಗ್ತದ? ಯಾಕಂದ್ರೆ ನಮ್ಮ ಎಲ್ಲ ಬಂಡವಾಳನು ನಮ್ಮ ಮಕ್ಕಳಿಗೆ ಗೊತ್ತಿದೆ. ನಾನು ಜೀವಿಸುವ ಹಾಗೆ ನೀನು ಜೀವಿಸಿ ಅಂತ ಹೇಳುವ ರೀತಿಯಲ್ಲಿ ನಾನು ಕ್ಷಮಿಸುವ ಹಾಗೆ ನೀನು ಕ್ಷಮಿಸಿರಿ ಎಂದು ಹೇಳಬೇಕಾದ್ರೆ ಪ್ರಿಯರೇ, ಇವತ್ತು ಆ ಗಟ್ಸ್ ನಮ್ಗಿರ್ಬೇಕು. ನಾನ್ ನಿಜವಾಗಿ ಕ್ಷಮಿಸುವ, ದೇವರನ್ನು ನೋಡಿ ನಾನ್ ಕ್ಷಮಿಸುವ ಹಾಗೆ ನೀವು ಕ್ಷಮಿಸಿ ಅಂತ ಹೇಳಬೇಕಾದ್ರೆ ಪ್ರಿಯರೇ, ಇದು ಅರ್ಥ ಮಾಡಿ. ಇವತ್ತು ಅರ್ಥ ಮಾಡಿ. ಇಲ್ದೇ ಈ ಪ್ರಾರ್ಥನೆ ಮಾಡಿದ್ರೆ ನಮ್ಗೆ ಅದು ಪೆಟ್ಟಾಗ್ತದೆ. ನಾವು ಕ್ಷಮಿಸಿ ನೋಡಿ, ನಮಗೆ ದೊಡ್ಡ ಅನುಗ್ರಹವಾಗಿ ಮಾರ್ಪಾಡಾಗ್ತದೆ. ಅದರಿಂದ ಇನ್ನು ಮುಂದೆ ಪ್ರಿಯರೇ, ನಮ್ಗೆ ಕ್ಷಮೆ ಬೇಕಾ? ನಾವು ಎಷ್ಟು ಕ್ಷಮಿಸ್ತಾ ಇದ್ವಿ ಆ ಲೆಕ್ಕದಲ್ಲೇ ನೋಡಿ. 100 ಬೆಳ್ಳಿ ನಾಣ್ಯದಿಂದ ಈ ವ್ಯಕ್ತಿ ಮತ್ತೆ ಜೈಲಿಗೆ ಹೋಗ್ಬೇಕಾಗಿ ಬಂತು. ನಾವು ಮತ್ತೆ ಹಳೆ ಜೈಲಿಗೆ ಹೋಗಲು ಒಂದು ಕಾರಣ. ಹಳೆ ಜೈಲಂದ್ರೆ ಪ್ರಾರ್ಥನೆ ಬರುವ ಮುಂಚೆ ಇದ್ದ ಜೈಲಿನ ಅವಸ್ಥೆ ಇದೆಯಲ್ಲ, ಅಲ್ಲಿಗೆ ಹೋಗಲು ಕಾರಣ ಕ್ಷಮೆ ಕೊಡದೇ ಇರುವುದರಿಂದ. ನಮ್ಮ ಜೀವನದಲ್ಲಿ ಆಗಾಗ ಮರುಭೂಮಿ ಅನುಭವ ಉಂಟಾಗಲು, ಒಂಥರ ಡ್ರೈ ಆಗಿದೆ, ಪ್ರೇಯರ್ ಇಲ್ಲ ಅಂತ ಹೇಳಕ್ಕೆ ಕಾರಣ ನೀವು ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ. ಎಲ್ಲೆಲ್ಲೋ ಕ್ಷಮೆ ಇಲ್ಲ. ನಾವು ಕ್ಷಮಿಸಲು ರೆಡಿ ಇಲ್ಲ. ಮತ್ತೆ ಪ್ರಾರ್ಥನೆ ಮಾಡ್ತೀವಿ, ಬಲಿಪೂಜೆಗೆ ಡೈಲಿ ಹೋಗಿ, ಸ್ವಾಮಿ ನಾವು ಕ್ಷಮಿಸುವ ಹಾಗೆ ನಮ್ಮನ್ನು ಕ್ಷಮಿಸಿ. ಯೋಚನೆ ಮಾಡಿ, ಇವತ್ತು ಬೆಳಿಗ್ಗೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರೊಂದಿಗೆ ಫೈಟಿಂಗ್ ಮಾಡಿ ನಾವು ಕ್ಷಮೆ ಕೊಡದೆ ಬಲಿಪೂಜೆಗೆ ಹೋಗಿ ನಾವು ಕ್ಷಮಿಸಿದ ಹಾಗೆ ನಮ್ಮನ್ನು ಕ್ಷಮಿಸಿರಿ ಎಂದು ಕೈ ಎತ್ತಿ ಪ್ರಾರ್ಥಿಸುವಾಗ ಎಲ್ಲಿ ಅದರಲ್ಲಿರುವ ಒಂದು ಇದಿದೆ. ಈ ಮೀನ್ ಹಿಡಿಯಕ್ಕೆ ಈ ಚೂಂಡಿ ಹಾಕ್ತಾರಲ್ಲ, ಅದೇ ರೀತಿ ಒಂದು ಚೂಂಡಿ ಅದರಲ್ಲಿದೆ, ನಾವು ಸಿಕ್ಕಾಕೊಳ್ತೀವಿ ಪ್ರಿಯರೇ. ಅದೇ ಗಾಳ. ಸೊ ಅದರಿಂದ ಪ್ರಿಯರೇ, ಈ ಪಾಯಿಂಟ್ ನಾವು ಅರ್ಥ ಮಾಡಬೇಕು. ಕ್ಷಮೆ ಸಹನೆ ಅಲ್ಲ. ಮತ್ತೊಮ್ಮೆ ಹೇಳ್ತೀನಿ, ನಮ್ಮಲ್ಲಿ ಅಹಂಕಾರದ ಅವಸ್ಥೆ ಇರುವಾಗ ನಾವು ಕ್ಷಮೆ ಕೊಡಕ್ ಆಗ್ತಾ ಇಲ್ಲ. ಸೊ ಪ್ರಿಯರಿ, ಕೃಪೆಗಾಗಿ ನಾವು ಪ್ರಾರ್ಥಿಸೋಣ. ನಮ್ಗೆ ಬೇಕು ಇದು. ದೇವರೇ ಅದು ಕೊಡಿ ಇದು ಕೊಡಿ ಎಂದು ಪ್ರಾರ್ಥನೆ ಮಾಡೋದಕ್ಕಿಂತ ಕ್ಷಮಿಸುವ ಗುಣ ನನ್ಗೆ ಕೊಡಿ ಎಂದು ಪ್ರಾರ್ಥಿಸೋಣ. ಪ್ರೈಸ್ ದ ಲಾರ್ಡ್. ಒಬ್ಬೊಬ್ಬರ